ಯೆಶಾಯ ಗ್ರಂಥ 58ನೇ ಅಧ್ಯಾಯ. ಯೆಶಾಯ ಗ್ರಂಥ 58ನೇ ಅಧ್ಯಾಯ. 58ನೇ ಅಧ್ಯಾಯದಲ್ಲಿ ಥ್ಯಾಂಕ್ ಯು ಜೀಸಸ್. ಮೂರನೇ ವಚನ. ನಾವು ಉಪವಾಸ ಮಾಡಿದ್ದೇವೆ, ನೀನು ಏಕೆ ಕಟಾಕ್ಷಿಸುವುದಿಲ್ಲ? ನಾವು ಉಪವಾಸ ಮಾಡ್ತಿದ್ದೇವೆ, ನೀನ್ ಯಾಕೆ ಕೇಳಲಿಲ್ಲ? ನೀನ್ ಯಾಕೆ ನಾವು ಉಪವಾಸ ಏನಕ್ಕೆ ಮಾಡಿದ್ರು ಅದು ನೆರವೇರಲಿಲ್ಲ? ನಾವು ಉಪವಾಸ ಮಾಡಿದ್ರಲ್ಲ. ನಾನು ಕೂಡ 12 ವಾರ ಪರಿಶುದ್ಧಾತ್ಮನ ಬರಲಿ ಅಂತ ಉಪವಾಸವಾಗಿದ್ದು ಹೋದೆ. ವಿಶ್ವಾಸಿಯಾಗಿರುವಾಗ ದೀಕ್ಷಾಸ್ಥಾನ ತಗೊಂಡ್ಮೇಲೆ ಉಪವಾಸದಲ್ಲಿ 12ನೇ ವಾರದಲ್ಲಿ ನನಗೆ 12 ವಾರ ಹೋಗ್ತೀನಿ ಅಂತ ಹೋದೆ. ಉಪವಾಸದಲ್ಲಿ 12 ವಾರ ಆದ್ಮೇಲೆ ನನಗೆ ಪರಿಶುದ್ಧಾತ್ಮ ಬಂದಿಲ್ಲ. ನಾನು ದೇವರಿಗೆ ಯಾಕೆ ಕೊಟ್ಟಿಲ್ಲ? ಯಾಕೆ ನೆರವೇರಿಲ್ಲ? ಯಾಕೆ ನಾನು ನಿನ್ಗೆ ಇಷ್ಟ ಆಗಲಿಲ್ಲ? ನೀನ್ ಯಾಕೆ ನಿನ್ನ ಆತ್ಮನ ನನ್ನ ಮೇಲೆ ಸುರಿಸಲಿಲ್ಲ? ಹಂಗೆ ಅದೇ ತರನೇ ಉಪವಾಸ ಮಾಡಿದ್ದೇವೆ, ನೀನು ಏಕೆ ಕಟಾಕ್ಷಿಸುವುದಿಲ್ಲ? ನಮ್ಮ ಆತ್ಮವನ್ನು ಕುಂದಿಸಿಕೊಂಡಿದ್ದೇವೆ, ನೀನು ಏಕೆ ಗಮನಿಸುತ್ತಿರುವುದೇಕೆ? ನಮ್ಮ ಕಷ್ಟಗಳನ್ನ, ನಮ್ಮ ಕಣ್ಣೀರನ್ನ, ನಮ್ಮ ಅವಮಾನನ ಅಂತ ದೇವರನ್ನ ಪ್ರಶ್ನಿಸ್ತಾರಂತೆ ಜನ. ನೀನು ಗಮನಿಸುತ್ತಿರುವುದೇಕೆ ಅಂದುಕೊಳ್ಳುತ್ತಾರೆ. ಈಗೋ ನಿಮ್ಮ ಉಪವಾಸ ದಿನದಲ್ಲಿಯೂ ನಿಮ್ಮ ನಿತ್ಯದ ಕೆಲಸವನ್ನು ನಡೆಸಿ. ಉಪವಾಸದಲ್ಲಿ ಕೆಲಸ ಮಾಡಿ. ಉಪವಾಸದಲ್ಲಿ ಪ್ರೇಯರಲ್ಲಿ ಬಂದು ಕುತ್ಕೊಂಡ್ಬಿಡ್ಬೇಕು. ಪ್ರಾರ್ಥನೆಯಲ್ಲಿ ನಿಮ್ಮ ಮನೆಯಲ್ಲಿ ಕುತ್ಕೊಂಡ್ಬಿಡ್ಬೇಕು. ಉಪವಾಸದಲ್ಲಿ ಕೆಲಸ 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 ಅಂತ ಫುಲ್ಲಾಗಿ ಮಾಡಿ ಪ್ರೇಯರ್ ಟೈಮ್ಗೆ ಇನ್ನೇನು ಉಪವಾಸ ಬಿಡುವಾಗ ಲಾಸ್ಟ್ 1 ಅವರ್ ಇರುವಾಗ, ಲಾಸ್ಟ್ 10 ನಿಮಿಷ ಇರುವಾಗ ಉಪವಾಸ ನಾನು ನಿಲ್ಲಿಸ್ಬಿಟ್ಟಿದ್ದೀನಿ ಅಂತ ನಿಲ್ಲಿಸಬಾರ್ದು. ನಾವು ತಪ್ಪಲ್ಲ. ಎರಡನೇ ತಪ್ಪು. ಈಗೋ ನಿಮ್ಮ ಉಪವಾಸ ದಿನದಲ್ಲಿ ನಿಮ್ಮ ನಿತ್ಯದ ಕೆಲಸವನ್ನು ನಡೆಸಿ ಆಳುಗಳನ್ನು ದುಡಿತಕ್ಕೆ ಎಳೆಯುತ್ತೀರಿ. ನೋಡಿರಿ, ನಿಮ್ಮ ಉಪವಾಸದ ಪ್ರತಿಫಲವೇನೆಂದರೆ ವ್ಯಾಜ್ಯ. ಗಲಾಟೆ ಮಾಡಿಬಿಟ್ಟು ಉಪವಾಸ ಮಾಡಿದ್ರೆ ದೇವರು ಕೇಳಲ್ಲ. ನಮ್ಮಲ್ಲಿ ಜಗಳ ಬುದ್ಧಿ ಇದ್ರೆ ದೇವರು ಉಪವಾಸ ಕೇಳಲ್ಲ. ಜನರಿಗೆ ಅರ್ಥ ಆಗ್ತದೆ. ಜಗಳ ಮಾಡಿಬಿಟ್ಟು ಜಗಳ ಮಾಡೋರಾಗಿ ಮನೆಯವರ ಹತ್ರ, ಹೊರಗಡೆಯವ್ರ ಹತ್ರ ಜಗಳ ಮಾಡೋ ಬುದ್ಧಿ ಇಟ್ಕೊಂಡು ಉಪವಾಸ ಮಾಡಿ ಊಟ ತಿಂದಿರಾ, ಪ್ರೇಯರ್ ಫುಲ್ಲಾಗಿ ಕೂತ್ಕೊಂಡ್ರೆ ವೇಸ್ಟ್. ಜಗಳ ಬುದ್ಧಿ ನಿನ್ನನ್ನು ಬಿಟ್ಟೋಗ್ಬೇಕು. ನೆಕ್ಸ್ಟ್ ವ್ಯಾಜ್ಯ ಬಿಟ್ಟೋಗ್ಬೇಕು, ಕಲಹ ಬಿಟ್ಟೋಗ್ಬೇಕು, ಕೇಡುನ ಗುದ್ದು ಬಿಟ್ಟೋಗ್ಬೇಕು. ಕೇಡು ಅವ್ರಿಗೆ ಏನನ್ನ ಮಾಡೋ ತನಕ ಅವ್ರಿಗೆ ಏನನ್ನ ಒಂದು ಮಾಡಲೇಬೇಕು. ಅವ್ರಿಗೆ ಏನನ್ನ ಒಂದು ಅವಮಾನ ಮಾಡ್ತೀನಿ, ಅವ್ರು ಮಾಡ್ತೀನಿ, ಮಾಡೋ ಟೈಮಲ್ಲಿ ಮಾಡ್ತೀನಿ. ಕೇಡು ಆಮೇಲೆ ಅವ್ನು ಸುಮ್ಮನೆ ಇರಲ್ಲ, ಅವಮಾನ ಮಾಡ್ತೀನಿ. ಅವ್ರಿಗೆ ಲೋನ್ ಆಗ್ಬಾರ್ದು, ಅವ್ರ ಕಷ್ಟ ಬರ್ಬೇಕು, ಅವ್ರ ಚಿಂತೆ ಬರ್ಬೇಕು, ಅವ್ರ ಮಕ್ಕಳು ಹಾಳಾಗ್ಬೇಕು, ಅವ್ರ ಉದ್ಯೋಗ ಕಳೆದಾಗ್ತೀನಿ ನೋಡು, ಅವ್ರ ಕೆಲಸ ಹೋಗ್ಬಿಡ್ಬೇಕು. ಕೇಳಿದ್ದು ಅಲ್ಲೆಲ್ಲೂಯ್ಯ. ನೀವು ಹೀಗೆ ಮಾಡುವ ಉಪವಾಸವು, ನಿಮ್ಮ ಪ್ರಾರ್ಥನೆಯು ಉನ್ನತ ಲೋಕವನ್ನ ಮುಟ್ಟಿಸತಕ್ಕ ಅಲ್ಲ. ಉಪವಾಸ ಮೇಲಕ್ಕೆ ಇಲ್ಲಿ ಮಾತ್ರ ಇರ್ತದೆ, ನಮ್ಮ ಲೆವೆಲ್ ಇರ್ತದೆ. ನಾವು ಉಪವಾಸ ಮಾಡಿ ದೇವ್ರು ಕೇಳೋದು, ದೇವ್ರ ಹತ್ರ ಹೋಗ್ಬೇಕಂತ. ದೇವ್ರಿಗೆ ರೀಚ್ ಆಗಲಿಲ್ಲ ಅಂದ್ರೆ, ದೇವರಿಗೆ ನಮ್ಮ ಉಪವಾಸ ಮುಟ್ಲಿಲ್ಲ ಅಂದ್ರೆ ವೇಸ್ಟ್. ಆಮೇಲೆ ಅಲ್ಲೆಲ್ಲೂಯ್ಯ. ನಾವು ದೀನತೆಯಿಂದ, ದಯೆಯಿಂದ, ಭಯದಿಂದ, ಭಕ್ತಿಯಿಂದ, ಸಂತೋಷವಾಗಿ, ಮನಪೂರ್ವಕವಾಗಿ ಪ್ರತ್ಯೇಕಿಸಿಕೊಂಡು ನಾಳೆ ಉಪವಾಸ ಇದೆ ಅಂತೇಳಿ ಇಂದು ಸಿದ್ಧರಾಗಿ ಎಷ್ಟಾದ್ರೆ ಅಷ್ಟು. ಆಮೇಲೆ ನಮ್ಗೆ ಗೊತ್ತಿರೋ ಒಬ್ಬ ವಿಷಯ ಈಗ ದೊರೆರಾಜ್ ಅಂತೇಳಿ ಮನೆ ಒಬ್ಬ ಪಾಸ್ನ ಸಂಸದರು. ಈ ಮ್ಯಾರೇಜ್ ಸರ್ಟಿಫಿಕೇಟ್ಗಳೆಲ್ಲ ಕೊಡೋಕ್ಕಾಗಲ್ಲ, ಅದನ್ನ ತಗೊಬೇಕು. ನಾನು ಮ್ಯಾರೇಜ್ ಸರ್ಟಿಫಿಕೇಟ್ಗಳಿಗೆ ಅದನ್ನೆಲ್ಲ ಅಪ್ಲೈ ಮಾಡಕ್ಕೆ ನಾನು ಹೋಗಿದ್ದಲ್ಲ. ದೊರೆರಾಜ್ ಪಾಸ್ ಅಂತಿದ್ದಾರೆ. ಅವರಲ್ಲಿ ಫೋಟೋದಲ್ಲಿ ತೋರಿಸಿ ಈ ಪಾಸ್ ನನಗೆ ಗೊತ್ತು ಅಂತ ಹೇಳುವಾಗ ಅವ್ರದ್ದೊಂದು ನನಗೆ ಜ್ಞಾಪಕ ಬಂತು. ಅವ್ರು ಏನ್ ಮಾಡ್ಬೇಕಂದ್ರೆ, ಯಾವಾಗನ್ನ ಹಲ್ಸೂರಲ್ಲಿ ಅವ್ರ ಸೇವೆ ಇರೋದು, ಮನೆ ಇರೋದು, ಅವ್ರು ಇಲ್ಲಿ ಬರ್ತಾ ಇದ್ರು ಉಪವಾಸಕ್ಕಂತ. ಬಂದ್ಬಿಟ್ರೆ 3 ದಿನ ಯಾರ ಹತ್ರ ಮಾತಾಡ್ತಾರೆ, ಏನು ಕಾಲು ಗೀಲು ಫೋನ್ ಏನು ಎತ್ತಾ ಇಲ್ಲ. ಯಾರು ಮುಖ ಕೂಡ ತೋರಿಸ್ತಾರೆ, ಅಲ್ಲಿ ವಾಚ್ಮೆನ್ ಕೂಡ ಮಾತಾಡಿಸ್ತಾರೆ. ನೀಟಾಗಿ ಒಂದ್ ಹತ್ರ ಕುತ್ಕೊಂಡ್ಬಿಟ್ಟು 3 ದಿನ ಬಲ ಹೊಂದ್ಕೊಂಡು ದೇವರ ಹತ್ರ ತನ್ನನ್ನು ತಪ್ಪಿಸ್ಕೊಂಡು ಸರಿಪಡಿಸ್ಕೊಂಡು, ತನ್ನ ನಡತೆ, ತನ್ನ ಮಾತುಗಳು, ತನ್ನ ಕ್ರಿಯೆಗಳು ಏನಾದ್ರೂ ತಪ್ಪು ಬಂದ್ಬಿಡ್ತೈತೆ ನಮ್ಮಲ್ಲಿ, ಮೆಲ್ಲ ತೂರು ಬಿಡ್ತೈತೆ. ಕುತ್ಕೊಂಡು ನಾವು ಪ್ರೇಯರ್ ಮಾಡಿ ಇಂಥ ವಾಕ್ಯಗಳು ಓದಿದ್ರೇನೆ ನಮ್ಮ ತಪ್ಪುಗಳು ಗೊತ್ತಾಗೋದ. ಸರಿಯಾಗಿ ಕುತ್ಕೊಂಡು ಹುಡುಕಬೇಕು. ನಾವು ನಮ್ಮನ್ನ, ನಮ್ಮ ತಪ್ಪುಗಳನ್ನ ದೇವ್ರ ಹತ್ರ ಹುಡುಕಬೇಕು. ಅದನ್ನ ಪಶ್ಚಾತ್ತಾಪ. ಆಗ ನೀನು ಪ್ರೇಯರ್ ಮಾಡೋ ದೇವ್ರಿಗೆ ಇಲ್ಲಿ ಬರ್ತೈತೆ ವಾಕ್ಯಗಳು. ಇವಾಗ
ಆಮೇನ್. ನಿಮ್ಮ ಉಪವಾಸವು ಉನ್ನತ ಲೋಕವನ್ನ ಮುಟ್ಟಿಸತಕ್ಕದಲ್ಲ. ಉನ್ನತ ಲೋಕ ಅಂದ್ರೆ ಪರಲೋಕ. ಮನುಷ್ಯನು ತನ್ನ ಆತ್ಮವನ್ನು ಕುಂದಿಸಿಕೊಳ್ಳುವುದಕ್ಕಾಗಿ ನಾನು ನೇಮಿಸಿದ ಉಪವಾಸ ದಿನವು ಇಂಥದ್ದು. ಈ ತರನ ಗಲಾಟೆ ಮಾಡದ, ಪ್ರಶ್ನೆ ಮಾಡದ, ಒಬ್ಬರಿಗೆ ಪ್ರಾಬ್ಲಮ್ ಮಾಡದ, ಕೆಲಸ ಮಾಡ್ಕೊಂಡಿದ್ದು ಲಾಸ್ಟ್ ಒಂದು 5 ನಿಮಿಷ ಪ್ರೇ ಮಾಡ್ಬಿಟ್ಟು ಉಪವಾಸ ಬಿಟ್ಬಿಡೋದ ಅಲ್ಲ. ನಾನು ಅದಕ್ಕೆ ಈ ಉಪವಾಸನ ಏರ್ಪಡಿಸಿದ್ದ. ಆಕ್ಚುಲಿ ನಾವು ಉಪವಾಸ ಕೂಟನ ಎಷ್ಟೊತ್ತು ಮಾಡ್ತಾ ಇದ್ರಿ ಹೇಳಿ ಮೊದಲು? ಎಲ್ಲ ಟಿವಿ ನೋಡಿ, ಸೀರಿಯಲ್ ನೋಡಿ, ಪಿಕ್ಚರ್ ನೋಡಿ, ನಾನಲ್ಲ ನೀನಲ್ಲ ಬೇರೆಯವರು ಗಲಾಟೆ ಮಾಡಿ ಕೋಪ ಮಾಡಿಕೊಂಡು ಈಗ ನೋಡಿ ಎದ್ರಿ, ಸ್ನಾನ ಮಾಡಿದ್ರಿ, ಬೈಬಲ್ ಎತ್ಕೊಂಡ್ರಿ, ಬಂದು ಕೂತ್ಕೊಂಡ್ಬಿಟ್ಟಿದ್ರಿ. ಅಲ್ವಾ? ಕರೆಕ್ಟ್ ಇಲ್ವಾ? ಅವಾಗ 7:30ವರೆಗೂ ನಾವು ಏನೇನೋ ನೋಡಿ, ಮಾತಾಡಿ, ಗಲಾಟೆ ಮಾಡಿ, ತಿಂದು ಕುಡಿದು, ಯಾರನ್ನ ಬಲಂತ ಮಾಡ್ಬಿಡ್ತಾರೆ, ಹಸಿವಾಗ್ಬಿಡ್ತದೆ. ಎದ್ರಿ ಡೈರೆಕ್ಟ್ ಆಗಿ ಬಂದ್ಬಿಟ್ರಿ, ವಾಕ್ಯಗಳು ಕೇಳ್ತಾ ಇದ್ರೆ, ಆರಾಧಿಸ್ತಾ ಇದ್ರೆ, ಅದೇ ನಮ್ಗೆ ಫಲ. ಗೊತ್ತಾಗಲ್ಲ, ಹೋಗ್ಬಿಡ್ತದೆ, ಆ ಹಸಿವೆ ಹೋಗ್ಬಿಡ್ತದೆ ನಮ್ಗೆ. ಹಲ್ಲೆಲೂಯಾ. ಆತ್ಮವನ್ನು ಕುಂದಿಸಿಕೊಳ್ಳುವುದಕ್ಕಾಗಿ ನಾನು ನೇಮಿಸಿದ ಉಪವಾಸವಿಂಥದ್ದು. ಒಬ್ಬನು ಜೊಂಡಿನಂತೆ ತಲೆಯನ್ನು ಬಗ್ಗಿಸಿಕೊಂಡು ಗೋಣಿ ತಟ್ಟನ್ನು ಬೂದಿಯನ್ನು ಹಸನು ಮಾಡಿಕೊಳ್ಳುವುದು ಯೆಹೋವನಿಗೆ ಸಮರ್ಪಕವಾದ ಉಪವಾಸ ಎನ್ನುತ್ತೀರೋ. ಈ ಉಪವಾಸ ಯಾರು ಮಾಡ್ತಾ ಇದ್ರು ಗೊತ್ತಾ? ಯೇಸು ಕ್ರಿಸ್ತನ ಕಾಲದವರೆಗೂ ಮಾಡ್ತಾ ಇದ್ರು. ಹಳೆ ಒಡಂಬಡಿಕೆ ಯಾರು ಅವ್ರೇನ್ ಮಾಡ್ತಾ ಇದ್ರು ಗೊತ್ತಾ? ಏನನ್ನ ಒಂದು ವಿಷಯ ಕೇಳಿದ ತಕ್ಷಣ ಹಂಗೆ ಹಾಕಿ ಬಟ್ಟೆನ ಹರ್ಕೊಂಡ್ಬಿಡ್ತಾರೆ. ಅದು ವ್ಯೂವೆಲ ಗ್ರಂಥದಲ್ಲಿ ಹೇಳ್ತಾನೆ, ನಿಮ್ಮ ಬಟ್ಟೆಗಳನ್ನಲ್ಲ ನಿಮ್ಮ ಹೃದಯಗಳನ್ನ ಹರ್ಕೊಂಡು ಉಪವಾಸ ಮಾಡಿ ದೇವರ ಹತ್ರ ಕಿಚ್ಚಿ, ಅಪ್ಪ ನಾನು ದ್ರೋಹಿಯಪ್ಪ, ನಾನು ಉಪವಾಸ ಮಾಡಿದಿರ, ಪ್ರೇಯರ್ ಮಾಡಿದಿರ, ಈ ಪಾಪದಲ್ಲಿ ಬಿದ್ದು ಅನೇಕ ಕಷ್ಟಗಳಿಗೆ, ಶೋಧನೆಗಳಿಗೆ, ಉಪದ್ರವಗಳಿಗೆ, ರೋಗಗಳಿಗೆ, ವ್ಯಾಧಿಗಳಿಗೆ, ಅವಮಾನಕ್ಕೆ ಗುರಿಯಾಗ್ಬಿಟ್ಟಿದ್ದೀನಪ್ಪ. ನನ್ನನ್ನು ಕರುಣಿಸು, ನನ್ನನ್ನು ಕಾಪಾಡು ದೇವರೇ, ಶ್ರಮಿಸು, ಸೇವೆಯಲ್ಲಿ ಬಲಪಡಿಸು, ತಿರುಗಿ ನನಗೆ ಉತ್ಸಾಹ ಕೊಡು, ತಿರುಗಿ ನನಗೆ ಸಂಭ್ರಮ ಕೊಡು, ತಿರುಗಿ ನನಗೆ ಆರೋಗ್ಯ ಕೊಡು, ತಿರುಗಿ ನನಗೆ ಉದ್ಯೋಗ ಕೊಡು ಅಂತ ದೇವರ ಹತ್ರ ಅಂಗಲಾಚಿ. ಅದೇ ಹೃದಯ, ಅದೇ ಹೃದಯನಾಗಬಹುದು, ಪಶ್ಚಾತ್ತಾಪದ ಹೃದಯ. ಆಮೇನ್. ಇದೆಯಾ ತಾನೇ? ಯುವೆಲ ಗ್ರಂಥದಲ್ಲಿ ನೋಡಿದ್ರೆ ತಾನೇ ವಾಕ್ಯ. ನಿಮ್ಮ ಬಟ್ಟೆಗಳನ್ನೆಲ್ಲ ಹಳೆ ಒಡಂಬಡಿಕೆ ಏನ್ ಮಾಡ್ಕೊತಿದ್ರು ಕೇಳಿದ ತಕ್ಷಣ, ಈ ಬಟ್ಟೆ ನಿಮ್ಗೆ ಸಿಗಿದ್ಬಿಟ್ಟು ಎಂತ ಕಾಸ್ಟ್ಲಿ ಬಟ್ಟೆ ಆದ್ರು ಏನೋ ರಾಜನಾದನ ಅಷ್ಟೇ ಹಿಂಗಾಕಿ ಹರಿದು ಬಿಡ್ತಾರೆ ಬಟ್ಟೆನ. ಹಿಂಗಾಕಿ ಹಿಂಗ್ ಅಂದ್ಬಿಟ್ಟು ಬೂದಿಯಲ್ಲಿ ಕುತ್ಕೊಂಡು ಧೂಳನ್ನ ತಲೆ ಮೇಲೆ ಸುರ್ಕೊಂಡು ಗೋಣಿ ತಟ್ಟನ್ನು ಹಿಂಗ ಹಾಕೋತಾರೆ. ಗೋಣಿ ನೋಡಿದಿರಲ್ಲ, ಅದು ಹಾಕೊಂಡ್ಬಿಟ್ರೆ ನೋಡೋರಿಗೆ ಇವರು ಉಪವಾಸ ಇದ್ದಾರೆ. ಆದ್ರೆ ಹೊಸ ಒಡಂಬಡಿಕೆಯಲ್ಲಿ ನೀನು ಉಪವಾಸ ಇರೋದು ಯಾರಿಗೂ ಗೊತ್ತಾಗ್ಬಾರ್ದು. ನಿಮ್ಮ ಮನೆಯವ್ರಿಗೆ ಮಾತ್ರ ಗೊತ್ತಾಗ್ಬೇಕು, ನಿಮ್ಗೆ ಅಡಿಗೆ ಮಾಡಿಕೊಡು ಮಾತ್ರ ಗೊತ್ತಾಗ್ಬೇಕು, ನಿಮ್ ಸಭೆ ಬೋಧಕರು ಮಾತ್ರ ಗೊತ್ತಾಗ್ಬೇಕು. ಅನ್ಯಥಾ ಇನ್ನೊಬ್ಬರಿಗೆ ನೀನು ಕೇಳಿದ್ರೆ ತಿಂದಿದ್ದೀನಿ ಅಂತ ಇರ್ಬೇಕು, ಆ ತರ ಎಣ್ಣೆ ಇರ್ಬೇಕು ತಲೆ, ಆ ತರ ಮುಖ ತೋರಿಸಿರ್ಬೇಕು. ಹಲ್ಲೆಲೂಯಾ. ಈ ತರ ಉಪವಾಸ ಮಾಡುವಾಗ ನೀನ್ ದೇವ್ರು ಮಾತ್ರ ಕಾಣಿಸ್ತೀವಿ. ಯಾರಿಗೆ? ಆಗ ನೀನ್ ದೇವರಿಗೆ ಇಷ್ಟ ಆಗ್ತಿ. ಸಿಕ್ತವ್ರಿಗೆಲ್ಲ ನಾನು ಸಪ್ಪಗಿರೋದಿಲ್ಲ, ಫೋನಲ್ಲಿ ಉಪವಾಸ ಅಂತ ಹೇಳೋದು, ನಾನು ಇವತ್ತು ಉಪವಾಸ ಇದ್ದೀನಿ ಅಂತ ನೀನೇ ಹೇಳ್ಬಿಡೋದು, ಅದು ಉಪವಾಸ ಅಲ್ಲ, ಅದು ಹೋಯ್ತು. ಆ ಉಪವಾಸ ಪ್ರತಿಫಲನೇ ಸಿಕ್ಬಿಡ್ತೀನಿ ನಿಮಗೆ. ಏನು ಸಿಗಲಿಲ್ಲ ಪ್ರತಿಫಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆದ್ರೆ ಏನ್ ಹೇಳ್ತದೆ ನೆಕ್ಸ್ಟ್? ತಟ್ಟನ್ನು ಬೂದಿಯನ್ನು ಹಸನು ಮಾಡಿಕೊಳ್ಳುವುದು ಯೆಹೋವನಿಗೆ ಸಮರ್ಪಕವಾದ ಉಪವಾಸ ಅನ್ನುತ್ತೀರೋ. ನೋಡಿರಿ, ಕೇಡಿನ ಬಂಧನಗಳನ್ನ ಬಿಚ್ಚುವುದು. ಕೇಡಿನ ಬಂಧನಗಳನ್ನ ಬಿಚ್ಚಬೇಕು ನಾವು. ಯಾರ ಮೇಲೆ ಅಂದು ಕೋಪ ಇದ್ರೆ, ಬೇಸರಿಕೆ ಇದ್ರೆ, ಕೇಡು ಮಾಡ್ಬೇಕಂತಿದ್ರೆ, ಕೆಟ್ಟ ಬುದ್ಧಿ ಇದ್ರೆ, ಹೊಟ್ಟೆ ಕಿಚ್ಚಿದ್ರೆ, ಜಗಳಾಡೋ ಬುದ್ಧಿ ಇದ್ರೆ, ಕಕ್ಷ ಭೇದ ಇದ್ರೆ, ಜಾತಿ ಭೇದ ಇದ್ರೆ, ನೀನು ನಾನು ಅನ್ನೋದಿದ್ರೆ, ಯಾರ ಮೇಲಾದ್ರೂ ನಮ್ಗೆ ಬೇಸರಿಕೆ ಇದ್ರೆ ಶ್ರಮಿಸ್ಬೇಕು. ಇದೇ ಕೇಡಿನ ಬಂಧನಗಳು. ಕೇಡು ಅಂದ್ರೆ ಕೆಡುಕನು. ಕೇಡು ಮಾಡೋದಂದ್ರೆ ನಮ್ಮಿಂದ ಅವ್ರಿಗೆ ತೊಂದರೆ ಆಗುತ್ತೆ. ನಮ್ಮ ಹತ್ರ ಇದ್ರೇನು ಆ ಪೇಪರ್ ಕೊಡಲ್ಲ. ನಮ್ಮ ಹತ್ರ ಇದ್ರೇನು ಆ ಪೇಪರು. ಈಗ ನಮ್ಮ ಮನೆಗೆ, ನಮ್ಮ ಸಭೆಗೆ ಒಬ್ರು ಬರ್ತಾರೆ, ಅವ್ರಿಗೆ ID ಕಾರ್ಡು, ರೇಷನ್ ಕಾರ್ಡ್ ಬೇಕು. ಅದು ಕೊಟ್ಟರೆ ಸುಮಾರು ಲಕ್ಷಗಳು ಬರ್ತೈತೆ. ಅವ್ರ ಅಣ್ಣನ ಹತ್ರ ಇದೆ, ಅವ್ರ ಹೆಂಡತಿ ಕೊಡಬೇಕು, ಭಾವನ್ ಕೊಡಬೇಕು, ಅವ್ರ ಹತ್ರ ಇದ್ರೂ ಇಲ್ಲ ಅಂತಾರೆ. ಅವ್ರಿಗೆ ಸಿಗ್ಬಾರ್ದು, ಚೆನ್ನಾಗಿ ಆಗ್ಬಾರ್ದು. ನಮ್ಮ ತಮ್ಮನಿಗೆ ಮೋಸ ಮಾಡೋದು.
ಅವ್ರಿಗೆ ಆ ಕೇಸ್ ಪಾಸ್ ಆಗಬಾರ್ದು, ಆ ಕೇಸಲ್ಲಿ ಅವ್ರು ಗೆಲ್ಲಬಾರ್ದು. ಈ ತರ ಅನೇಕ ವಿಷಯಗಳಿರ್ತದೆ. ಕೇಡು ಮಾಡೋಕೆ ನೋಡೋದು. ಅವ್ರು ಹೇಳ್ತಾ ಇದ್ದಾರೆ, ನಿಮ್ಗೆ ಏನಾದ್ರೂ ಕೊಡ್ತೀನಿ ನಾವು ಕೂಡ ಬಂದ್ರೆ ಅಂತ. ಕೊಡಲ್ಲ, ನೀನ್ ಮಾತ್ರ ತಿನ್ಬಾರ್ದು, ಯಾರನ್ನ ತಿನ್ನಲ್ಲ. ಕೇಡು ಬಯಸೋದು, ಶಾಪ ಹಾಕೋದು, ಅವ್ರು ಕೆಟ್ಟದ್ದು ಬಯಸೋದು, ಅವ್ರ ನಾಶನ ಆಗಲಿ, ಅವ್ರ ಮಕ್ಕಳಾಗಬಾರ್ದು, ಅವ್ರ ಗಂಡ ಹೆಂಡತಿ ಕಿತ್ತೋಗ್ಲಿ, ಅವ್ರ ಕುಟುಂಬ ಒಡೆದೋಗ್ಲಿ, ಅವ್ರು ಬಡವರಾಗ್ಲಿ, ಅವ್ರ ಬಿಸ್ನೆಸ್ ಅಲ್ಲಿ ಬಿದ್ದೋಗ್ಲಿ. ಕೆಡುಕಿನ ಕಾರ್ಯಗಳು, ಮನುಷ್ಯರ ಕಾರ್ಯಗಳು ಅವ ಅಲ್ಲ. ಮನುಷ್ಯರೇ ಮಾಡಬಹುದು, ಮನುಷ್ಯರ ಕೆಲಸಗಳಲ್ಲ. ಅದು ಶೈತಾನ ಕೆಲಸಗಳು, ದುಷ್ಟನ ಕೆಲಸಗಳು, ಕೇಡಿನ ಕೆಲಸಗಳು. ಕೆಡುಕು ಯಾವನಿಂದ ಬರ್ತದೆ ಅವನ ಗತಿ ನಾನು ಏನ್ ಹೇಳಿ ಅಂತಾನೆ. ಏನಂತಾನೆ? ಕೇಡು ಯಾವ ಮನುಷ್ಯನಿಂದ ಬರ್ತದೆ ಅವನ ಗತಿ ನಾನು ಏನ್ ಹೇಳಿ. ಅವನ ಕತ್ತಿಗೆ ಕೊರಳನ್ನ ಕಟ್ಟಿ ಸಮುದ್ರದಲ್ಲಿ ಹಾಕಿಸ್ಕೊಂಡ್ಬಿಡ್ಬೇಕಂತ ಲೋಕ ಗ್ರಂಥದಲ್ಲಿ ಇದೆ ನೋಡಿ. ಕ್ಷಮಿಸಿಬಿಡ್ಬೇಕು, ನಮ್ಮ ಹತ್ರ ಕ್ರಿಸ್ತುವಿಗೆ ಕ್ಷಮಿಸೋ ಬುದ್ಧಿ ಇರಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು ಜೀಸಸ್. ಸಿಕ್ತಾ? ಆಮೆನ್. ನಾವು ಓದಪ್ಪ. ಅದೇ ಎಷ್ಟು ವಚನ? ಎಷ್ಟು? 17. ಕರೆಕ್ಟ್, 17 2 ಓದಿ. ತೊಡಕುಗಳು ತೊಡಕನ್ನೊಡ್ಡುವುದಕ್ಕಿಂತ ತನ್ನ ಕುತ್ತಿಗೆಗೆ ಬೀಸುವ ಕಲ್ಲನ್ನು ಕಟ್ಟಿಕೊಂಡು ಸಮುದ್ರದಲ್ಲಿ ಹಾಕಿಸಿಕೊಳ್ಳುವುದೇ ಲೇಸು. ಒಂದೇ ವಚನ ಓದಿ ನೋಡಿ. ಆತನು ತನ್ನ ಶಿಷ್ಯರಿಗೆ, ನೀವು ಶಿಷ್ಯರಿಗೆ ತೊಡಕುಗಳು ಬಾರದೆ ಇರಲಾರವು, ಆದರೂ ಅವು ಯಾವನಿಂದ ಬರುತ್ತವೋ ಅವನ ಗತಿಯನ್ನು ನಿನ್ನಿಂದ ಯಾರಿಗೂ ಏನು ಪ್ರಾಬ್ಲಮ್ ಆಗಬಾರ್ದು. ನಿನಗೆ ಬೇಕಾದ್ರೆ ಆಗಲಿ, ನಿನಗೆ ಯಾರನ್ನ ಮಾಡಲಿ, ನೀನ್ ಮಾತ್ರ ಯಾರಿಗೂ ತೊಡಕು, ತೊಂದರೆ, ಅಭ್ಯಂತರ ತಡೆಯೋದು, ನಿನ್ನಿಂದ ಉಪಕಾರ ಮಾಡಕ್ಕಾಗಿಲ್ಲ ಅಂದ್ರೆ ಕೂಡ ಅಪಕಾರ ಮಾತ್ರ ಮಾಡಬೇಡ ಅಂತ ಬರ್ದಿದೆಯಲ್ವ ಬೈಬಲಲ್ಲಿ. ಅನ್ಯ ಜನಗಳು ಹೇಳ್ತಾರಿಲ್ಲ ಮಾತನ್ನ. ಹುಷಾರ್, ಅವನ ಕತ್ತಿಗೆ ಬೀಸೋ ಕಲ್ಲನ್ನ ಕಟ್ಟಿ ಸಮುದ್ರದಲ್ಲಿ ಹಾಕಬೇಕು. ಅವ್ನು ಮುಳುಗಲೂಬಾರ್ದು, ಅವ್ನ ಡೆಡ್ ಬಾಡಿ ಅಂತ. ಅವ್ನ ಡೆಡ್ ಬಾಡಿ ಅವ್ರ ಮನೆಯವರು ಕೂಡ ಸಮಾಧಿಗೆ ಸಿಗಬಾರ್ದು ಅಂತ. ಯಾರಿಗೂ ಕೀಳು ಮಾತ್ರ ಮಾಡಬೇಡಿ. ಹುಷಾರ್, ನಿಮ್ಮ ಮಕ್ಕಳು ಕೂಡ ಶಾಪ ಬರ್ತದೆ, ನಿಮ್ಮ ಮೊಮ್ಮಕ್ಕಳು ಕೂಡ ಶಾಪ ಬರ್ತದೆ. ಪ್ರೈಸ್ ದಿ ಲಾರ್ಡ್. ಬನ್ನಿ ಯೆಶಾಯ ಗ್ರಂಥ 58ನೇ ಅಧ್ಯಾಯ. ಆಮೆನ್. ನೋಡಿರಿ, ಕೆಡುಕನ ಬಂಧನಗಳನ್ನು ಬಿಚ್ಚುವುದು, ನೊಗದ ಕಣ್ಣುಗಳನ್ನು ಕಳಿಸುವುದು, ಜಜ್ಜಿ ಹೋದವರನ್ನ ಬಿಡುಗಡೆ ಮಾಡುವುದು. ನೆಕ್ಸ್ಟ್, ನೊಗಗಳನ್ನೆಲ್ಲ ಮುರಿಯುವುದು. ಹಂಗೆ ಹಿಂಗೆ ಆ ತರ ಈ ತರ ಅಂತ ಇರ್ತದೆ. ಮುರಿದಾಗ್ಬಿಡ್ಬೇಕು ನಮ್ಮ ಜೀವನದಲ್ಲಿ. ನಾವೇ ಮಾತಾಡಿಸ್ಬಿಡ್ಬೇಕು, ಅವನು ನಾವೇ ಶ್ರಮಿಸ್ಬಿಡ್ಬೇಕು, ಕೊಟ್ಬಿಡ್ಬೇಕು ವಾಪಸ್ ಅವ್ರ ಸಾಲನ. ಬಂಧನಗಳನ್ನೆಲ್ಲ ಮುರಿದಾಕ್ಬಿಡ್ಬೇಕು. ಹಸಿದವ್ರಿಗೆ ಅನ್ನ ಇಡ್ಬೇಕು, ಬಟ್ಟೆ ಇದ್ದವ್ರಿಗೆ ಬಟ್ಟೆ ಕೊಡ್ಬೇಕು, ಆಹಾರ ಇದ್ದವ್ರಿಗೆ ಆಹಾರ ಕೊಡ್ಬೇಕು, ನಮ್ಗೆ ಇಷ್ಟವಾಗಿರೋದನ್ನ ಯಾರಿಗಾರ ಬಡಿಸ್ಬೇಕು. ಬಿರಿಯಾನಿ ಕೊಡ್ಬೇಕು, ಸ್ವೀಟ್ ಕೊಡ್ಬೇಕು. ಮೇನ್ ಹಲ್ಲೆಲೂಯಾ. ಹಸಿದವರಿಗೆ ಅನ್ನವನ್ನು ಹಚ್ಚುವುದು, ಅಲಿಯುತ್ತಿರುವ ಬಡವರನ್ನ ಮನೆಗೆ ಬರಮಾಡಿಕೊಳ್ಳುವುದು. ಬರಮಾಡಿ ನೀನ್ ಯಾರು ಊಟ ಹಾಕಕ್ಕಾಗಲ್ಲ ಅವ್ರಿಗೆ ಊಟ. ಎಸ್ ಸ್ವಾಮಿ ಅಂತ ತಾನೇ ಹೇಳ್ಕೊಟ್ಟಿದ್ದ. ನೀನ್ ಊಟ ಮಾಡಕ್ಕಾಗಲ್ಲ, ಮುಯಿ ತೀರ್ಸಕ್ಕಾಗಲ್ಲ ಅಂತವ್ರು ಊಟ. ನಿನ್ನ ಅಣ್ಣನೋ ತಮ್ಮನೋ, ನಿನ್ ಸ್ನೇಹಿತನೋ, ನಿನ್ನ ರಾಜಕಾರಣಿಗಳನ್ನೋ, ನಿನ್ನ ಹಿತೈಷಿಗಳನ್ನೋ, ನಿನ್ನ ಸ್ನೇಹಿತರನ್ನ ಕರೆದು ಊಟ ಹಾಕಿದ್ರೆ ಅವರು ನಿನ್ನ ಕರೆದು ಊಟ ಹಾಕ್ತಾರೆ. ಆಗ ನಿನ್ಗೇನ್ ಬರ್ತೈತೆ ಲಾಭ? ಬಡವನ್ನ, ದಿಕ್ಕಿಲ್ಲವನ್ನ, ಭಿಕ್ಷುಕನ, ರೋಡಲ್ಲಿ ಹೋಗೋನ್ನ ಕರೆದು ಬಿಟ್ಟು ಮನೆಯಲ್ಲಿ ಕೂರಿಸಿ ಊಟ ಹಾಕು. ನಿನಗೆ ಉಪವಾಸ ಮಾಡಿದಾಗ ಆಮೇಲೆ ಶುಕ್ರವಾರ ಬಂದು ಉಪವಾಸ ಮಾಡು. ಹಲ್ಲೆಲೂಯಾ, ಹಲ್ಲೆಲೂಯಾ. ನೆಕ್ಸ್ಟ್ ಓದಿ. ಹಸಿದವರಿಗೆ ಅನ್ನವನ್ನು ಹಂಚುವುದು, ಅಲೆಯುತ್ತಿರುವ ಬಡವರನ್ನ ಮನೆಗೆ ಬರಮಾಡಿಕೊಳ್ಳುವುದು, ಬೆತ್ತಲೆಯವರನ್ನು ಕಂಡಾಗೆಲ್ಲ ಅವರಿಗೆ ಒದಿಸುವುದು, ನಿನ್ನಂತೆ ನರನಾಗಿರುವ ಯಾವನಿಗೆ ಆಗಲಿ ಮುಖ ತಪ್ಪಿಸಿಕೊಳ್ಳದಿರುವುದು, ಇವುಗಳೇ ನನಗೆ ಇಷ್ಟವಾದ ಉಪವಾಸ ವ್ರತವಲ್ಲವೇ? ಆಚರಿಸುವಾಗ ನಿಮಗೆ ಬೆಳಕು ಉದಯದಂತೆ ಭೇದಿಸಿಕೊಂಡು ಬರುವುದು, ನಿಮ್ಮ ಕ್ಷೇಮವು ಬೇಗನೆ ವಿಕಸಿಸುವುದು. ಒಂದು ನಿಮಿಷ ನೀವು ಓದ್ಕೊಂಡು ಹೋಗ್ತಾ ಇದ್ರೆ
ಅದರ ಅರ್ಥ ಹಲ್ಲೆಲೂಯಾ. ಕೇಳಿ ಕೇಳಿ ಕೇಳಿ. ಎಂತ ಉಪವಾಸ! ಅಳೆಯುತ್ತಿರುವ ಬಡವರನ್ನ ಮನೆಗೆ ಬರಮಾಡಿಕೊಳ್ಳುವುದು, ಬೆತ್ತಲೆಯಾದವರನ್ನ ಕಂಡಾಗೆಲ್ಲ ಅವರಿಗೆ ಒದಿಸುವುದು, ನಿನ್ನಂತೆ ನರನಾಗಿರುವ ಯಾವನಿಗೆ ಆಗಲಿ ಮುಖ ತಪ್ಪಿಸಿಕೊಳ್ಳದಿರುವುದು. ನಾನು ಅವ್ರ ಮುಖ ನೋಡಲ್ಲ, ನಾನು ಅವ್ರನ್ನ ಶಂಸಲ್ಲ, ನಾನು ಅವ್ರ ಮನೆಗೆ ಬರಲ್ಲ, ನಾನು ಅವ್ರ ಫಂಕ್ಷನ್ಗೆ ಹೋಗಲ್ಲ, ನನ್ನ ಅವ್ರಿಗೆ ಇಷ್ಟ ಇಲ್ಲ, ನನಗೆ ಅವ್ರಂದ್ರೆ ಆಗಲ್ಲ, ಮುಖ ತೆಗೆಸ್ಕೊಬಾರ್ದು. ನಿನಗೆ ಇದೆಲ್ಲ ಹೇಳ್ತಾರೆ, ನಿನಗೆ ಅವ್ರಿಗಲ್ಲ, ಇನ್ನೂ ಒಳ್ಳೇದಕ್ಕೆ, ನಿನ್ನ ಆತ್ಮರಕ್ಷಣೆ ಹೊಂದೋದಕ್ಕೆ, ನಿನ್ನ ಉಪವಾಸ ಸಕ್ಸಸ್ ಆಗೋದಕ್ಕೆ ನೀನು ಉಪವಾಸ ಕೇಳ್ಬೇಕು. ಆ ತರ ಮೈಂಡಲ್ಲಿ ಉಪವಾಸಕ್ಕೆ ಹೋದಂತೆ ಯಾರು? ಮೋಶೆ. ಯಾರು? ಆಮೇನ್. ಆ ತರ ಹೋಗಿ ಉಪವಾಸ ಮಾಡಿದಂತೆ ಕೇಳ್ಬಿಟ್ಟು 30 ಲಕ್ಷ ಇಸ್ರಾಯೇಲನ್ನ ಸಾಯಿಸೋದು ಬಿಟ್ಟ, ನಾಶನ ಮಾಡೋದು ಬಿಟ್ಟ. ಇಂಥ ಮನಸ್ಸಿಂದ ಓದ್ನಂತೆ. ನೋಡೋಣ ವಾಕ್ಯ ಬನ್ನಿ, ಧರ್ಮೋಪದೇಶ ಕಾಂಡ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಥ್ಯಾಂಕ್ ಯು ಅಪ್ಪ. ಥ್ಯಾಂಕ್ ಯು ಜೀಸಸ್. 9ನೇ ಅಧ್ಯಾಯ 18ನೇ ವಚನ. ನೀವು ಹೀಗೆ ಅಪರಾಧ ಮಾಡಿ ಯೆಹೋವನ ದೃಷ್ಟಿಯಲ್ಲಿ ಕೆಟ್ಟದ್ದನ್ನು ನಡೆಸಿ ಆತನನ್ನು ಕೋಪಗೊಳಿಸಿದ ಕಾರಣ ನಾನು ಮೊದಲಿನಂತೆ ಅನ್ನಪಾನಗಳನ್ನು ಬಿಟ್ಟು. ಏನೇನ ಬಿಟ್ಟಿದೆ ನೀನು? ಅನ್ನಪಾನಗಳನ್ನು, ಊಟ ನೀರನ್ನ ಬಿಟ್ಟು, ಅನ್ನಪಾನಗಳನ್ನು ಬಿಟ್ಟು 40 ದಿನಗಳು ಹಗಲಿರುಳು. 2ನೇ ಸಾರಿ 40 ದಿನ ಉಪವಾಸ ಹೋದ. 2ನೇ ಸಾರಿ. ಎಷ್ಟು ಸಾರಿ? 2ನೇ ಸಾರಿ. ಯಾಕೆ? ಇವರು ಒಂದು ವಿಗ್ರಹನ ಮಾಡಿ ನಮಸ್ಕರಿಸಿ ಅದ್ರ ಮುಂದೆ ತಿಂದು ಕುಡಿದು ಕುಪ್ಪಳಿಸಿ ಪಾಪ ಮಾಡಿ, ಇದೇ ನಮ್ಮನ್ನ ಐಗುಪ್ತದಿಂದ ಕರ್ಕೊಂಡ್ ಬಂದಿದ್ದು, ಈ ದೇವರುಗಳೇ ನಮ್ಮನ್ನ ಕಷ್ಟದಿಂದ ಬಿಡಿಸಿದ್ದು ಅಂದ್ಬಿಟ್ರು. ಆಮೆನ್. ಹಲ್ಲೆಲೂಯಾ. ಆಮೆನ್. ನೆಕ್ಸ್ಟ್ ನೋಡಿ. ಮೊದಲಿನಂತೆ ಅನ್ನಪಾನಗಳನ್ನು ಬಿಟ್ಟು 40 ದಿನಗಳ ಹಗಲಿರುಳು ಯೆಹೋವನ ಸನ್ನಿಧಿಯಲ್ಲಿ ಬಿದ್ದಿದ್ದೆನು. ಯೆಹೋವನು ನಿಮ್ಮ ಮೇಲೆ ಬಹು ಕೋಪವನ್ನು ಮಾಡಿ ನಿಮ್ಮನ್ನು ನಾಶ ಮಾಡಬೇಕೆಂದು ಆಲೋಚಿಸಿದ್ದರಿಂದ ದೇವ್ರು ಏನ್ ಅನ್ಕೊಂಡಂತೆ ಇವನ್ನ ನಾಶನ ಮಾಡ್ಬಿಡ್ತೀನಿ, ಮೋಶೆಯಿಂದ ಇನ್ಮೇಲೆ ಹುಟ್ಟೋರ್ನ ದೊಡ್ಡದ್ ಮಾಡಿ ಕರ್ಕೊಂಡು ಹೋಗ್ತೀನಿ, ನಿನ್ನಿಂದ ಎಷ್ಟು ಜನ ಬೇಕಾದ್ರೂ ಹುಟ್ಟಿಸ್ತೀನಿ ಮೋಶೆ, ಇವ್ರು ಮಾತ್ರ ಆ ದೇಶಕ್ಕೆ ಸೇರ್ಸಲ್ಲ. ಬೇಡಪ್ಪ, ಹಂಗ ಆಗ್ಬಾರ್ದು. ಅಕ್ಕಪಕ್ಕ ದೇಶದವ್ರು ಬೈಕೋತಾರೆ, ಐಗುಪ್ತದವ್ರು ಬೈಕೋತಾರೆ. ನೋಡಿ, ಅವ್ರ ದೇವ್ರು ಅವ್ರನ್ನ ಅರಣ್ಯದಲ್ಲಿ ಸಾಯಿಸೋದಕ್ಕೆ ಕರ್ಕೊಂಡು ಹೋದ ಅಂತಾರಂತ. ಮನುಷ್ಯನ ದೇವ್ರು ಚೇಂಜ್ ಮಾಡೋ ದೇವ್ರ ಮನಸ್ಸನ್ನ ಮೋಶೆ ನೋಡಿ ಅಲ್ಲಿ ಹೇಳ್ತಾನೆ ಕ್ಲೀನ್ ಆಗಿ. ಅವರನ್ನ ಏನ್ ಮಾಡ್ಬೇಕಂತಿದ್ದ? ನಾಶನ ಮಾಡಬೇಕಂತಿದ್ದ. ಆಮೇಲೆ ಆಲೋಚಿಸಿದ್ದರಿಂದ ನಾನು ಹೆದರಿಕೊಂಡೆನು. ಆದರೆ ಆ ಕಾಲದಲ್ಲಿಯೂ ಆತನು ನನ್ನ ಮನವಿಯನ್ನು ಕೇಳಿದನು. ಪ್ರೇಯರ್ ಅನ್ನ ಏನ್ ಮಾಡ್ದ ದೇವರು? ಉಪವಾಸ ಪ್ರೇಯರ್ ಎಲ್ಲಿ ಮುಡ್ತು? ಉನ್ನತ ಲೋಕ. ನೀವು ಬಂದಿದ್ದ ಪದ ಉನ್ನತ ಲೋಕ. ಎಲ್ಲಾರು ಹೇಳ್ಬೇಕು. ಪದಗಳು ನಾಲ್ಗೆ ಸ್ಪ್ರೆಡ್ ಆಗ್ತಾ ಇರ್ತದೆ, ಬ್ರಾಡ್ ಆಗ್ತಾ ಇರ್ತದೆ. ಉನ್ನತ ಲೋಕವನ್ನ ಮುಡ್ತು. ಇದು ಲೋಕಗಳಲ್ಲಿ ಗ್ರೇಟ್ ಲೋಕ, ಅದು ಮೇಲ್ಗಡೆ ಇದೆ. ಸಾಮಾನ್ಯ ಅಲ್ಲಿ ಯಾರು ಹೋಗಲ್ಲ, ವಾಕ್ಯ ಪ್ರಕಾರ ನಡೆಯೋರು ಮಾತ್ರ. ವಾಕ್ಯ ಪ್ರಕಾರ ಅವ್ರು ಮಾತ್ರ ರೀಚ್ ಆಗ್ತಾರೆ. ಈ ಮೋಶೆ ಪ್ರೇಯರ್ ಕೇಳ್ಬೇಕಂದ್ರೆ ಮೋಶೆ ಎಂತವನಾಗಿರ್ಬೇಕು? ಒಂದ್ಸಾರಿ ನೋಡಿ ಅರಣ್ಯಕಾಂಡ 12ನೇ ಅಧ್ಯಾಯ 12 ಅರಣ್ಯ ಹಿಂದಕ್ಕೆ ಬನ್ನಿ, ಒಂದು 20 ಪೇಜ್ ಹಿಂದಕ್ಕೆ ಬನ್ನಿ ಬೇಗ. 12 ಅರಣ್ಯಕಾಂಡ 5ನೇ ವಚನ. ಆ ಮೂವರು ಬಂದಾಗ ಯೆಹೋವನು ಮೇಘ ಸ್ತಂಭದೊಳಗೆ ಇಳಿದು ಬಂದು ದೇವ ದರ್ಶನದ ಗುಡಾರದ ಬಾಗಿಲಲ್ಲಿ ನಿಂತು ಆರೋನ್ ಮಿರ್ಯಾಮರನ್ನು ಹತ್ತಿರಕ್ಕೆ ಕರೆದನು. ಅವರು ಬಂದಾಗ ಆತನು ನನ್ನ ಮಾತನ್ನು ಕೇಳಿರಿ. ಏನಂತ ಹೇಳ್ತಾರೆ? ಮಿರ್ಯಾಮ್ಗೆ, ಮೋಸೆಗೆ, ಆರೋನಿಗೆ ನನ್ನ ಮಾತನ್ನು ಇಬ್ರು ಒಂದೇ ತಾಯಿ ಮಕ್ಕಳು, ಒಂದೇ ತಂದೆ, ಅಕ್ಕ ತಂಗಿರ, ಅಣ್ಣ ತಮ್ಮಂದ್ರು. ಹಲ್ಲೆಲೂಯಾ. ಏನ್ ಮಾಡಿದ್ರೆ ಅಂದ್ರೆ ಇಲ್ಲಿ 1ನೇ ವಚನದಲ್ಲಿದೆ ನೋಡಿ. ಮೋಶೆ ಕೋಶ್ ದೇಶದ ಸ್ತ್ರೀಯನ್ನು ಮದುವೆ ಮಾಡಿಕೊಂಡಿದ್ದನು. ಅದರ ನಿಮಿತ್ತ ಮಿರ್ಯಾಮಳು ಆರೋನನ್ನು ಅವನಿಗೆ, ಯಾರಿಗೆ? ವಿರುದ್ಧವಾಗಿ ಮಾತನಾಡುವವರಾಗಿ ಯೆಹೋವನು ಮೋಶೆಯ ಮೂಲಕವಾಗಿ ಮಾತ್ರವೇ ಮಾತನಾಡುತ್ತಿದ್ದಾನೋ, ನಮ್ಮ ಮೂಲಕವೂ ಆತನು ಮಾತನಾಡುತ್ತಾನಲ್ಲವೇ ಎಂದು ಹೇಳಿಕೊಂಡರು. ಆಮೇಲೆ ಮೋಶೆ ಭೂಮಿಯ ಮೇಲಿರುವ ಎಲ್ಲಾ ಮನುಷ್ಯರಿಗಿಂತ ಬಹು ಸ್ವಾತ್ವಿಕನು, ಸ್ವಾರ್ಥಿ ಅಂತ ಬೈದ್ಬಿಟ್ರೆ ಅಕ್ಕನು ಅಣ್ಣ. ಇವತ್ತು ನೀವು ನಿಮ್ಮನ್ನ ದೇವರು ನಂಬಿದಿರ, ನಿಮ್ಮ ಮನೆಯಲ್ಲಿ ನಿಮ್ಮ ಬಂಧುಗಳು
ನಿಮ್ಮನ್ನ ಮಾತಾಡಿಸ್ಬೋದು, ಕೆಟ್ಟೋರು ಅನ್ಬೋದು, ಸರಿ ಇಲ್ಲ ಅನ್ಬೋದು, ನಿಮ್ಮನ್ನು ಕೂಡ. ಮೋಶೆ ಅಂದ್ಬಿಟ್ರು, ಅದನ್ನ ಯಾರು ಕೇಳಿಸ್ಕೊಂಡ್ರು? ದೇವ್ರು. ಮೋಶೆ ಕೇಳಿಲ್ಲ, ಮೋಶೆ ಗೊತ್ತೇ ಇಲ್ಲ ಹಿಂಗ್ ಮಾತಾಡಿರೋದು, ಅಂದಿರೋದು. ಎಲ್ಲೋ ಅಂದಿದ್ದಾರೆ, ಇಬ್ರು ಮಾತಾಡಿದ್ದಾರೆ, ಅಣ್ಣ ಅಕ್ಕ. ಮೋಶೆ ಕೇಳಿಸ್ಕೊಂಡ್ಬಿಟ್ಟಾನೆ, ದೇವ್ರು ಕೇಳಿಸ್ಕೊಂಡ್ಬಿಟ್ಟಾನೆ. ಮೂವರ್ನು ಕರೀತಾನೆ, ಬಂದು ಗುಡಾರದ ಮುಂದೆ ಈ ತರ ಚರ್ಚೆ ಮುಂದೆ ನಿಂತಿದ್ದಾರೆ. ಏನಂತ ಇದ್ದಾನೆ ಗೊತ್ತಾ? ಏನಂತ ಇದ್ದಾನೆ ನೋಡಿ, ಆರೋನ್ ಮಿರಿಯಾಮರನ್ನು ಹತ್ತಿರಕ್ಕೆ ಕರೆದು, ಈ ಮೋಶೆ ಅಲ್ಲೇ ಇರು, ಇಬ್ರು ಮಾತ್ರ ಮುಂದೆ ಬನ್ನಿ ಸ್ವಲ್ಪ ಮೋಶೆನ ಬಿಟ್ಟು. ಇವರಿಬ್ರಿಗೆ ಹೇಳ್ತಾ ಇದ್ದಾನೆ ದೇವ್ರು. ಏನಂತ ಹೇಳ್ತಾ ಇದ್ದಾನೆ ನೋಡಿ, ನನ್ನ ಮಾತನ್ನು ಕೇಳಿ, ನಿಮ್ಮಲ್ಲಿ ಪ್ರವಾದಿ ಇದ್ದರೆ ನಾನು ಅವರಿಗೆ ಜ್ಞಾನ ದೃಷ್ಟಿಯಲ್ಲಿ ಕಾಣಿಸಿಕೊಳ್ಳುವೆನು. ನಿಮ್ಮಲ್ಲಿ ಪ್ರವಾದಿ ಇದ್ರೆ ಜ್ಞಾನದ ದೃಷ್ಟಿಯಲ್ಲಿ ಕಾಣಿಸ್ಕೊಂತೀನಿ. ಆಮೇಲೆ ಇಲ್ಲವೇ ಸ್ವಪ್ನದಲ್ಲಿ ಅವನ ಸಂಗಡ ಮಾತನಾಡುವೆನು. ನನ್ನ ಸೇವಕನಾದ ಮೋಶೆ ಅಂತವನಲ್ಲ. ಏನಲ್ಲ? ನೀವ್ ಹೇಳಿದ್ರಲ್ಲ ಸ್ವಾರ್ಥಿ ಅಂತ, ಕೆಟ್ಟೋನಂತ, ಮಿದ್ಯಾನ್ ಹೆಂಗಸಿನ ಮದುವೆ ಆಗಿದ್ದಾನಂತ, ಅಂತವನಲ್ಲ. ಅವ್ರ ಹೆಂಡತಿ ಕೂಡ ಅವ್ರ ಇಬ್ಬರು ಮಕ್ಕಳಿಗೆ ಸುನ್ನತಿ ಮಾಡಿಸ್ತಾರೆ. ಸುನ್ನತಿ ಮಾಡಿಸ್ತಾರೆ ಏನರ್ಥ ಗೊತ್ತಾ? ಈ ಕ್ರಿಶ್ಚಿಯನಿಟಿಗೆ, ಇಸ್ರಾಯೇಲ್ ಧರ್ಮಕ್ಕೆ ಸೇರ್ಕೊಂಡಿದ್ದಾನೆ. ಅಂತವನಲ್ಲ ಅಂತ ಹೇಳ್ತಾರೆ ಯಾರು? ದೇವರು. ಯಾರಿಗೆ? ಮಿರಿಯಾಮಗಳು ಮಾತಾಡಿದವರಿಗೆ. ಅಂತವರಲ್ಲ. ಹೆಂಗಂತ ಹೇಳ್ತಾರೆ ನೋಡು, ಇದಲ್ಲದೆ ಸ್ವಪ್ನದಲ್ಲಿ ಅವನು ನನ್ನ ಸಂಗಡ ಮಾತನಾಡುವೆನು. ನನ್ನ ಸೇವಕನಾದ ಮೋಶೆ ಅಂತವನಲ್ಲ, ಅವನು ನನ್ನ ಮನೆಯಲ್ಲೆಲ್ಲ. ಎಸ್, ಇಂಥ ಮೋಶೆ ನೀನ್ ಹೆಂಗಿರ್ಬೇಕು ಇವತ್ತು ದೇವರ ಹತ್ರ? ನೀನೆಂತವನು ಎಂತವಳಾಗಿರ್ಬೇಕು ದೇವರ ಹತ್ರ? ನಂಬಿಗಸ್ತನಾಗಿರ್ಬೇಕು. ಎಂತವಳಾಗಿರ್ಬೇಕು? ನಿನ್ ಪ್ರೇಯರ್ ಕೇಳ್ತಾನೆ. ಅದಕ್ಕೆ ಇಲ್ಲಿ ಪ್ರೇಯರ್ ಕೇಳ್ತಾ ಇರೋದು. ಇಲ್ಲಿ ನೋಡಿ, ಅವನ ತಪ್ಪಿಸ್ತಾ, ಇಲ್ಲಿ ನೋಡಿ ಅವನು ಬಿಡಿಸ್ತಾ ಇದ್ದಾರೆ. ಇಲ್ಲಿ ನೋಡಿ, ಆಮೇಲೆ ತಿರ್ಗಾ ಇನ್ನೊಂದ್ಸಾರಿ ಹೋದೆ, ಬಿಡಿಸ್ತಾ ದೇವರು ಪ್ರೇ ಮಾಡಿ, ದೇವರೇ ಶ್ರಮಿಸೋರ್ನ ಈ ತರ ಅವ್ರು ಅನ್ಕೋತಾರೆ, ಬೇರೆ ದೇಶಗಳವ್ರು ಬೈಕೋತಾರೆ, ಅವ್ರ ದೇವ್ರ ಅವ್ರ ಜನರನ್ನ ಸಾಯಿಸೋದಕ್ಕೆ ಕರ್ಕೊಂಡು ಹೋದಂತಾರೆ ಅಂತೇಳಿ ತಿರ್ಗಾ 40 ದಿನ ಪ್ರೇ ಮಾಡಿದಂತೆ. ಎಂತವನಾಗಿದ್ದ? ನನ್ನ ಮನೆಯಲ್ಲೆಲ್ಲ ನಂಬಿಗಸ್ತರು. ಈಗ ಜನಗಳಿಗೆ ನನ್ನ ಕೆಟ್ಟೋರು ಅಂದ್ರೆ ಅಲ್ಲಿ ಬಿಡು, ನನಗೆಲ್ಲ ಹೆಂಗ್ ಗೊತ್ತಾ? ಜನಗಳು ಏನನ್ನ ಅನ್ಲಿ, ನಾನ್ ಟೆನ್ಷನ್ನೇ ತಗೊಳ್ಳಲ್ಲ. ಸತ್ಯ ಹೇಳ್ತಾ ಇದ್ದೀನಿ, ಬೈಬಲ್ ಇಟ್ಕೊಂಡು. ಈ ಕಿವಿಯಲ್ಲಿ ಕೇಳ್ತೀನಿ, ಈ ಕಿವಿಯಲ್ಲಿ ಬಿಟ್ಬಿಡ್ತೀನಿ. ನನ್ನ ಹತ್ರ ಬರೋರು ಕೂಡ ಅಂತಾರೆ, ನಾನು ಟೆನ್ಷನ್ನೇ ಇಲ್ಲ. ನನ್ನ ಪರ ವಾದಿಸೋದು ನನ್ನ ದೇವರು. ಮೋಶೆ ಪರ ಮಾತಾಡ್ತಾರೋ ದೇವರು. ಅದು ಬೇಕು ನನಗೆ. ಆಮೇಲೆ ನಿಜವಾಗ್ಲೂ ನೀವು ದೇವರು ಹೊಗಳಿಕೆಯನ್ನು ನೋಡಿ, ದೇವರು ನಿಮ್ಮನ್ನ ಹೊಗಳಬೇಕು, ದೇವರು ನಿಮ್ಮನ್ನ ಕೊಂಡಾಡಬೇಕು, ದೇವರು ನಿಮ್ಮನ್ನ ಆರಾಧಿಸ್ಬೇಕು. ಹಲ್ಲೆಲೂಯಾ. ನಾನು ಮೋಶೆ ನನ್ನ ಮನೆಯಲ್ಲೆಲ್ಲ ನಂಬಿಗಸ್ತು ಅಂತ ಒಂದು ಪ್ರೇಯರ್ ಮಾಡಿದ್ದೀನಿ. ದೇವ್ರು ಏನ್ ಮಾಡ್ದ ಕೇಳಿ 30 ಲಕ್ಷ ಇಸ್ರಾಯೇಲ್ನ ಬಿಟ್ಟನಂತೆ. ಎಷ್ಟು ಲಕ್ಷ ಇಸ್ರಾಯೇಲ್ನ? ಇವತ್ತು ನಿನ್ನ ಉಪವಾಸ ನಿನ್ನ ಮನೆಯನ್ನ, ನಿನ್ನ ಗ್ರಾಮವನ್ನ, ನಿನ್ನ ದೇಶವನ್ನ ಕಾಪಾಡಲ್ವಾ? ನಿನ್ನ ಜೀವನದಲ್ಲಿರೋ ಅಂಧಕಾರ ಶಕ್ತಿಯನ್ನ ತೊಲಗಿಸಲ್ವಾ? ಮೋಶೆ ಪ್ರಾರ್ಥನೆಯನ್ನು ಕೇಳಿ ದೇವರು ನಿನ್ನ ಪ್ರಾರ್ಥನೆಯನ್ನ ಕೇಳಲ್ವಾ? ನಿನ್ನ ಗ್ರಾಮಕ್ಕೆ ಆಗಿ ನಿನ್ನ ಪ್ರಾರ್ಥನೆ ಮುಟ್ಟಲ್ವಾ? ಮುಟ್ಟುತ್ತೈತೆ. ನೀನ್ ಮಾಡೋ ಉಪವಾಸ ವೇಸ್ಟ್ ಅಲ್ಲ, ನೀನ್ ನ್ಯಾಯವಾಗಿದ್ದು ಉಪವಾಸ ಮಾಡಂತ ಇವತ್ತಿನ ವಿಷಯ. ನಿನ್ನ ಉಪವಾಸದಲ್ಲಿ ನ್ಯಾಯವಾಗಿರು. ನಿನ್ನ ಉಪವಾಸದಲ್ಲಿ ನಿನ್ನ ನಾನೇನೋದು ಕೇಡು, ಕೆಡುಕು, ಅನ್ಯಾಯ, ಸುಳ್ಳು ಜೀವನ, ಮೋಸ ಜೀವನ ಬಿಟ್ಟು ಉಪವಾಸ ಮಾಡು. ಮೋಶೆ ದೇವರ ಮನೆಯಲ್ಲೆಲ್ಲ ನಂಬಿಗಸ್ತನಾಗಿದ್ದ, ನೀನು ಕೂಡ ನಂಬಿಗಸ್ತನಾಗಿದ್ದು ಉಪವಾಸ ಮಾಡು. ಆಗ ನಿನ್ನ ಪ್ರಾರ್ಥನೆ ದೇವರು ಕೇಳ್ತಾನೆ, ನಿನ್ನ ಉಪವಾಸ ದೇವರು ಕೇಳ್ತಾನೆ. ಬರೋಣ ಯೆಶಾಯ ಗ್ರಂಥ 58ನೇ ಅಧ್ಯಾಯಕ್ಕೆ ವಾಪಸ್ ಬನ್ನಿ. ಕಂಟಿನ್ಯೂ ಮಾಡಪ್ಪ. ನ್ಯಾಯವಾಗಿದ್ದು ಕಪಟ ಇಲ್ದಿರ, ಮೋಸ ಇಲ್ದಿರ, ಕೆಲಸ ಮಾಡ್ದಿರ, ಅನ್ಯಾಯ ಮಾಡ್ದಿರ, ಯಾರು ಅಧರ್ಮವಾಗಿ ನಡ್ಕೊಂಡಿರ, ಅಕ್ರಮವಾಗಿ ನಡ್ಕೊಂಡಿರ, ನ್ಯಾಯವಾಗಿದ್ದು ನಾವು ಉಪವಾಸ ಮಾಡುವಾಗ ದೇವರು ನಮ್ಮ ಜೀವನದಲ್ಲಿ ಕತ್ತಲೆಯನ್ನು ತೆಗೆದು, ಅಂಧಕಾರವನ್ನು ತೆಗೆದು, ಬೆಳಕು ಭೇದಿಸಿಕೊಂಡು ಬರ್ತಕ್ಕಂಥ ಪರಲೋಕದಿಂದ ನಿನ್ನ ಮೇಲೆ, ನಿನ್ನ ಕುಟುಂಬದ ಮೇಲೆ, ನಿನ್ನ ಮನೆಯ ಮೇಲೆ, ನಿನ್ನ
ಮಕ್ಕಳ ಮೇಲೆ, ನಿನ್ನ ಹೆಂಡತಿ ಮೇಲೆ, ನಿನ್ನ ಗಂಡನ ಮೇಲೆ, ನಿನ್ನ ವ್ಯಾಪಾರದ ಮೇಲೆ, ನಿನ್ನ ಆದಾಯದ ಮೇಲೆ, ನಿನ್ನ ಕುಟುಂಬದ ಮೇಲೆ, ನಿನ್ನ ಬಂಧು ಬಳಗದ ಮೇಲೆ ನೀನು ಏನಕ್ಕೆ ಪ್ರೇ ಮಾಡ್ತೀಯ ಮೋಶೆ ತರ ಅವೆಲ್ಲ ಕೇಳ್ತಾನೆ, ಎಲ್ಲ ಕೇಳ್ತಾನೆ. ನೀನು ಕರೆಕ್ಟ್ ಆಗಿದ್ದು ಉಪವಾಸ ಮಾಡು, ನ್ಯಾಯವಾಗಿದ್ದು ಉಪವಾಸ ಮಾಡು, ನೀತಿಯಿಂದಿದ್ದು ಉಪವಾಸ ಮಾಡು, ಸತ್ಯದಲ್ಲಿದ್ದು ಉಪವಾಸ ಮಾಡು, ಭಯಭಕ್ತಿಯಿಂದಿದ್ದು ಉಪವಾಸ ಮಾಡು. ಕೊರ್ನೇಲ ತರ ದೇವದೂತರು ಬಂದು ದರ್ಶನ ಮಾಡ್ತಾನೆ, ದೂತರನ್ನ ಕಳಿಸ್ತಾನೆ ನಿನ್ನ ಹತ್ರ. ಕೊರ್ನೇಲ ತರ ಉಪವಾಸವಾಗಿದ್ದು ನ್ಯಾಯ, ನೀತಿ, ನಿನ್ ದಾನ, ನಿನ್ ಧರ್ಮ ದೇವರಿಗೆ ಮುಟ್ಟಿತು, ದೇವರಿಗೆ ಮುಟ್ಟಿತು. ಆಮೇಲೆ ನೀನು ಪೇತ್ರನ ಕರೆಸಿ ಉಪದೇಶವನ್ನ ಕೇಳು, ಅವನ ನನ್ನ ಬಗ್ಗೆ ನಿನಗೆ ಹೇಳ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. ನಾವು ಈ ತರ ಉಪವಾಸ ಮಾಡುವಾಗ ನಮ್ಮ ಜೀವನದಲ್ಲಿ ಏನ್ ಬರ್ತದಂತೆ, ಏನ್ ಬರ್ತದೆ ಅಂತ ಹೇಳ್ತೀವಿ, ಈಗ ಓದಿದ್ರಲ್ಲ ಕರೆಕ್ಟ್ ಆಗಿ. ಏನು ಏನ್ ಬರೋದು? ಯಾಕೆ? ಈ ಬೆಳಕಲ್ಲಿ ಏನಿದೆ ಗೊತ್ತಾ? ಸಮಾಧಾನ ಇದೆ. ಈ ಬೆಳಕಲ್ಲಿ ಏನಿದೆ ಗೊತ್ತಾ? ಆರೋಗ್ಯ ಇದೆ. ಎರಡನೇ, ಈ ಬೆಳಕಲ್ಲಿ ಏನಿದೆ ಗೊತ್ತಾ? ಸಂತೋಷ ಇದೆ. ಈ ಬೆಳಕಲ್ಲಿ ಏನಿದೆ ಗೊತ್ತಾ? ಸಮಾಧಾನ ಇದೆ. ಈ ಬೆಳಕಲ್ಲಿ ಏನಿದೆ ಗೊತ್ತಾ? ಬಿಡುಗಡೆ ಇದೆ. ಈ ಬೆಳಕಲ್ಲಿ ಏನಿದೆ ಗೊತ್ತಾ? ಧೈರ್ಯ ಇದೆ. ಈ ಬೆಳಕಲ್ಲಿ ಏನಿದೆ ಗೊತ್ತಾ? ನಿನ್ನ ಸಾಲ ತೀರ್ತತೆ. ಈ ಬೆಳಕಲ್ಲಿ ಏನಿದೆ ಗೊತ್ತಾ? ನಿತ್ಯ ಜೀವ ಇದೆ. ಕತ್ತಲೆ, ನಮ್ಮ ಜೀವಿತ ಕತ್ತಲೆ ಇರುವಾಗ, ನಮ್ಮ ಜೀವನದಲ್ಲಿ ಕತ್ತಲೆ ಇರುವಾಗ, ನಮ್ಮ ಜೀವನದಲ್ಲಿ ಕಷ್ಟ ಇರುವಾಗ, ನಮ್ಮ ಜೀವನದಲ್ಲಿ ರೋಗ ಇರುವಾಗ, ನಮ್ಮ ಜೀವನದಲ್ಲಿ ಸಮಾಧಾನ ಇಲ್ಲಿರುವಾಗ, ನಮ್ಮ ಜೀವನದಲ್ಲಿ ಕಳವಳ ಇರುವಾಗ, ನಮ್ಮ ಜೀವನದಲ್ಲಿ ಭಯ ಇರುವಾಗ, ನಮ್ಮ ಜೀವನದಲ್ಲಿ ನಿದ್ರೆ ಇಲ್ಲಿರುವ ಜೀವಿತ, ಆಸ್ಪತ್ರೆ ಜೀವಿತಗಳಿರುವಾಗ ಸಂತೋಷ ಇರುತ್ತಾ? ಸಮಾಧಾನ ಇರುತ್ತಾ? ಈ ಕಷ್ಟ ಇರಲಿ, ರೋಗ ಇರಲಿ, ವ್ಯಾಧಿ ಇರಲಿ, ಸಾಲ ಇರಲಿ, ದುಃಖ ಇರಲಿ, ಕಣ್ಣೀರ್ ಇರಲಿ, ಆಸ್ಪತ್ರೆ ಇರಲಿ, ವಿರೋಧ ಇರಲಿ, ಇವೆಲ್ಲ ಕತ್ತಲೆ. ಎಲ್ಲರೂ ಹೇಳಿ, ಇವೆಲ್ಲ ಯಾವ್ದನ್ನ ಹೊಂದಿದ್ರೆ ಕೂಡ ನಮ್ಗೆ ಸಮಾಧಾನ ಇದೆ. ಇವೆಲ್ಲ ಯಾವ್ದನ್ನ ಹೊಂದಿದ್ರು ಕೂಡ ನಮ್ಗೆ ಸಂತೋಷ, ನೆಮ್ಮದಿ, ಸುಖ, ಸಮಾಧಾನ ಇರೋದು. ಕಿವಿ ನೋವು ಬಂದ್ರೆ ಮೈಯೆಲ್ಲ ನೋವು ಇರ್ತದೆ ತಾನೆ. ಆಮೇಲೆ ಕಣ್ಣು ನೋವು ಬಂದ್ರೆ ಮೈಯೆಲ್ಲ ನೋವೇ ತಾನೆ. ಇನ್ನೇನು ಕೈ ಸಂತೋಷವಾಗಿರ್ತದ? ಕಣ್ಣು ನೋವು ಬಂದ್ರೆ ನನಗೆ ಯಾಕೋ ಚೆನ್ನಾಗಿಲ್ಲ, ನನಗೆ ಏನಕ್ಕೂ ಇಷ್ಟ ಆಗಲ್ಲ. ಕಾಲಿಗೆ ಏಟ್ ಬಿದ್ದಿದ್ರೆ, ಕಾಲು ಮುಳ್ಳು ಚುಚ್ಚಿದ್ರೆ ನಿದ್ರೇನೂ ಬರಲ್ಲ, ಮೈಯೆಲ್ಲ ಒಂಥರ ನೋವಿರ್ತದೆ, ಜೀವ 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 ಅಂತ ಆಗ್ತದೆ, ಸಪ್ಟಿಕ್ ಆಗಿರ್ತದೆ, ಗಾಜ ಪೀಸ್ ಚುಚ್ಚಿದ್ರೆ. ಕಾಲವೆಲ್ಲ ಕೈ ಸಂತೋಷವಾಗಿರ್ಬೋದಲ್ಲ, ಕೈ ಮಾಡೋ ಕೆಲಸ ಮಾಡ್ಬೋದಲ್ವಾ, ಕಣ್ ಮಾಡೋ ಕೆಲಸ ಮಾಡ್ಬೋದಲ್ಲ? ಇಲ್ಲ, ಒಂದು ನೋವಾದ್ರೆ ಎಲ್ಲ ನಮ್ಮ ಸಮಾಧಾನ ಹೋಗ್ಬಿಟ್ಟು. ಹಂಗೆ ನಿಮ್ಮ ಜೀವನದಲ್ಲಿ ಬೆಳಕು ಭೇದಿಸ್ಕೊಂಡು ಬರ್ತೈತೆ ಅಂತ. ಹಂಗೆ ನಿನ್ ಮೇಲೆ, ನಿನ್ನ ಕುಟುಂಬದ ಮೇಲೆ ಆ ದೇವರ ಬೆಳಕು, ಯೇಸು ಎಂಬ ಬೆಳಕು, ಪ್ರಕಾಶ ಎಂಬ ಬೆಳಕು, ಸಮಾಧಾನ ಎಂಬ ಬೆಳಕು, ಆರೋಗ್ಯ ಎಂಬ ಬೆಳಕು, ಸಂತೋಷವೆಂಬ ಬೆಳಕು, ಸಂಭ್ರಮ ಎಂಬ ಬೆಳಕು, ಬಿಡುಗಡೆ ಎಂಬ ಬೆಳಕು ನಿನ್ನ ಮನೆ ಮೇಲೆ ಭೇದಿಸ್ಕೊಂಡು ಬರ್ತೈತೆ. ಯೋಹಾನ ಗ್ರಂಥ 8ನೇ ಅಧ್ಯಾಯ 12ನೇ ವಚನ ಇರುತ್ತೆ, ನಾನೇ ಈ ಲೋಕಕ್ಕೆ ಬೆಳಕು. ಯೆಶಾಯ ಗ್ರಂಥ 9ನೇ ಅಧ್ಯಾಯ 1ನೇ ವಚನದಲ್ಲಿ ಜೆಬುಲೂನ್, ನೆಫ್ತಾಲಿ ಪ್ರದೇಶಗಳಿಗೆ ಒಂದು ದೊಡ್ಡ ಬೆಳಕು ಉದಯಿಸ್ತೈತೆ. ಹಲ್ಲೆಲೂಯಾ. ಬೆಳಕು ದೇವರಿಗೆ ಸಂಬಂಧಪಟ್ಟದ್ದು, ಬೆಳಕು ಆರೋಗ್ಯಕ್ಕೆ ಸಂಬಂಧಪಟ್ಟದ್ದು, ಬೆಳಕು ಸಂತೋಷಕ್ಕೆ ಸಂಬಂಧಪಟ್ಟದ್ದು. ಬೆಳಕು ನೋಡು, ನಾವು ಬೈಕಲ್ಲಿರುವಾಗ ಕತ್ತಲೆಯಲ್ಲಿ ಜಾಸ್ತಿ ಭಯ, ಬೆಳಕಲ್ಲಿ ಭಯ ಜಾಸ್ತಿ ಇರಲ್ಲ. ಈ ಬೈಕಲ್ಲಿರುವಾಗ ಯಾವಾಗ ಬೆಳಕಾಗುತ್ತೋ, ಯಾವಾಗ ಚಿಲಿಪಿಲಿ ಪಕ್ಷಿಗಳು ಸೌಂಡ್ ಕೇಳಿಸ್ತೈತೋ, ನಾನು ಪಟ್ಟಿದ್ದೀನಿ ಅನುಭವ. ರೋಗದಲ್ಲಿ, ಭಯದಲ್ಲಿರುವಾಗ, ಮರಣ ಭಯ ನನ್ನನ್ನು ಆವರಿಸಿದಾಗ ಯಾವಾಗ ಬೆಳಕಾಗ್ತೈತೋ, ಯಾವಾಗ ಚಿಲಿಪಿಲಿ ಪಕ್ಷಿಗಳು ಕೇಳ್ತೈತೋ, ಆಗಲೆಲ್ಲ ಚೆನ್ನಾಗಿರ್ತಾ ಇದೆ. ಸಂಕಲ ಆಗ್ತಾ ಆಗ್ತಾ ಭಯ ಬಂದ್ಬಿಡ್ತಾ ಇತ್ತು, ಕನಸುಗಳಿಗೆ ಜ್ಞಾಪಕ ಬಂದ್ಬಿಡ್ತಾ ಇತ್ತು, ವಿಪರೀತ ಭಯ. ನೈಟ್ ಎಲ್ಲ ಹಿಂಗ್ ತಿರ್ಗೋದು, ಪಕ್ಷಿಗಳು ಸೌಂಡ್ ಕೇಳಿದ್ಮೇಲೆ ಸ್ವಲ್ಪ ಸಮಾಧಾನ, ಬೆಳಕಾದ್ಮೇಲೆ ಒಂದು ಸಮಾಧಾನ. ಕೆಲವರು ಕತ್ತಲೆ ನೋಡಿದ್ರೂ ಭಯ ಇರ್ತೈತೆ. ಈ ಬೆಳಕು ಬರೋವಾಗ ಕೆಲವರು ಪ್ರೇಯರ್ ನಡೀತಾರ, ಹೇಳ್ತಾರೆ, ಬಹಳ ಪಾಸ್ಟರ್ಗಳು ಹೇಳ್ತಾರೆ, ಬಹಳ ವಿಶ್ವಾಸಿಗಳು ಹೇಳ್ತಾರೆ, ನಮ್ಮ ಸಭೆಯಲ್ಲಿ ಕೂಡ ಅಂತ ಅನುಭವ. ಏನೋ ಒಂದು ಬೆಳಕನ್ನು ನೋಡಿದೆ, ಏನಂತಾರೆ, ಏನೋ ಒಂದು ಬೆಳಕು ನನ್ನ ಮೇಲೆ ಬಂತು. ಈಗ ದಮಸ್ಕ ಹತ್ರ ಪೌಲನ ಮೇಲೆ ಒಂದು ಬೆಳಕು ಉಳಿತು. ಏನು ಅದು ಹೆಂಗಿತ್ತಂದ್ರೆ ಸೂರ್ಯನಿಗಿಂತ ಪ್ರಕಾಶಮಾನವಾಗಿತ್ತಂತ. ಹೆಂಗಿತ್ತಂತೆ? ಸೂರ್ಯನಿಗಿಂತ ಬ್ರೈಟ್ನೆಸ್ ಆಗಿತ್ತಂತೆ. ಹಂಗೆ ಬರ್ದಿದೆ ಅಪೊಸ್ತಲರ ಕೃತ್ಯದಲ್ಲಿ, ಸೂರ್ಯನಿಗಿಂತ ಬ್ರೈಟ್ನೆಸ್ ಆಗಿತ್ತಂತೆ.
ಅದಾಗಿದ ತಕ್ಷಣ ಅವನ ಕಣ್ಣುಗಳು, ಈ ಕಣ್ಣುಗಳು ಮುಚ್ಚಿಬಿಡ್ತು, ಈ ಕಣ್ಣುಗಳು ತೆರೀತು. ಕರ್ತನೇ ನೀನ್ ಯಾರು? ನೀನು ಹಿಂಸೆ ಪಡಿಸುವ ಯೇಸುವೆ ನಾನು. ಹಂಗಂದಿದ ತಕ್ಷಣನೇ ನಾನು ಏನ್ ಮಾಡ್ಬೇಕು? ಎದ್ದ, ದಮಸ್ಕಕ್ಕೆ ಹೋದ, ಅಲ್ಲಿ ಅನನೀಯ ಕೈ ಇಟ್ಟ, ಕಣ್ ತೆರೀತು, ದೀಕ್ಷಾಸ್ಥಾನ ತಕೊಂಡ, ಪವಿತ್ರಾತ್ಮ ಭರಿತನಾದ, ಊಟ ತಿಂದು ಬಲ ಹೊಂದ್ಕೊಂಡ. ಅರಬ್ ಸಂಸ್ಥಾನದಲ್ಲಿ 3 ವರ್ಷ ಇದ್ದ. ಅಲ್ಲಿಂದ ಬಂದ 14 ದಿನ ಪೇತ್ರನ ಅಪೊಸ್ತಲರ ಸಂಗಡ ಇದ್ದ. ಅಲ್ಲಿ ಕೊಲ್ತಾರಂತ ಗೊತ್ತಾಯ್ತು. 14 ವರ್ಷ ಒಂದು ಅಗಾಧ ಸ್ಥಳದಲ್ಲಿದ್ದ. 14 ವರ್ಷದ ಮೇಲೆ ಫಲವಾಗಿ ಸೇವೆ ಮಾಡ್ತಾನೆ. 13ನೇ ಅಧ್ಯಾಯದಲ್ಲಿ ಅವನ ಸೇವೆ ಸ್ಟಾರ್ಟ್ ಆಗೋಯ್ತು. 9ನೇ ಅಧ್ಯಾಯದಲ್ಲಿ ಅವನನ್ನ ಕರೀತಾನೆ. ಸೂರ್ಯನಿಗಿಂತ ಪ್ರಕಾಶಮಾನವಾಗಿರೋ ಬೆಳಕು ಅವನ ಮೇಲೆ ಬಿದ್ದಿದ ತಕ್ಷಣ ಅವನ ಜೀವನದಲ್ಲಿರೋ ಕತ್ತಲೆನೆ ಹೋಗ್ಬಿಡ್ತಿತ್ತು. ಒಂದು ಸಾರಿ ನಾವು ಪಾಪಗಳಲ್ಲಿ ಚರ್ಚೆಗೆ ಬರ್ತೀವಿ, ಒಂದ್ಸಾರಿ ಪಾಪಗಳಲ್ಲಿ ಪ್ರೇಯರ್ ಮಾಡ್ತೀವಿ, ಒಂದ್ಸಾರಿ ನಾವು ತಪ್ಪುಗಳ ಅಪರಾಧಗಳಲ್ಲಿ ಬಂದು ಕೂತ್ಕೊಂಡು ವಾಕ್ಯ ಕೇಳ್ತೀವಿ, ಬೈಬಲ್ ಮುಡ್ತೀವಿ, ಕರ್ತನ ಭೋಜನ ತಿಂತೀವಿ. ಆ ಬೆಳಕು ಬರುವಾಗ ಆ ಪಾಪವೆಂಬ ಕತ್ತಲೆ ನಮ್ಮನ್ನ ಬಿಟ್ಟು ಹೋಗುತ್ತೆ. ನನ್ ಸಮಾಧಾನ ಇಲ್ಲ, ನಮ್ಗೆ ಸಂತೋಷ ಇಲ್ಲ, ನಮ್ಗೆ ನಿದ್ರೆ ಬರಲ್ಲ, ಎಷ್ಟಿದ್ರೆ ಏನ್ ಸುಖ ಇಲ್ಲ. ಕೆಲವು ದೊಡ್ಡ ಮನೆಗಳಲ್ಲಿ ಏನ್ ಸುಖನೋ, ಏನ್ ಸಂಪಾದನೆ, ಏನ್ ಮನೇನು, ಏನ್ ಕುಟುಂಬನೋ. ಯಾಕೆ? ಕತ್ತಲೆ ಮನೆಯನ್ನು ಆವರಿಸ್ಕೊಂಡಿದೆ, ರೋಗ ಮನೆಯನ್ನು ಆವರಿಸ್ಕೊಂಡಿದೆ, ಅಸಮಾಧಾನ ಮನೆಯನ್ನು ಆವರಿಸ್ಕೊಂಡಿದೆ, ಆಸ್ಪತ್ರೆ ಜೀವಿತ ಮನೆಯನ್ನು ಆವರಿಸ್ಕೊಂಡಿದೆ. ಒಂದು ದಿಗುಲು, ಒಂದು ಭಯ, ಒಂದು ಕಳವಳ ಆ ಮನೆಯನ್ನು ಆವರಿಸ್ಕೊಂಡಿದೆ, ಹೃದಯವನ್ನು ಆವರಿಸ್ಕೊಂಡಿದೆ, ಧೈರ್ಯ ಇರಲ್ಲ. ಈ ಬೆಳಕು ಉಪವಾಸ ಮಾಡುವಾಗ ಬರ್ತಾ ಇದೆ. ಆ ಬೆಳಕು ಬಂದು ಕತ್ತಲೆಯನ್ನು ಓಡಿಸ್ತೈತೆ. ಸುಮಾರು ಜನಕ್ಕೆ ಯೇಸು ಸ್ವಾಮಿ ಬೆಳಕಿನ ರೂಪದಲ್ಲಿ ಕಾಣಿಸ್ತಾರೆ. ಇಲ್ಲಂದ್ರೆ ರಿಯಲ್ ಆಗಿ ತನ್ನ ದೇಹದಲ್ಲಿ ಕಾಣಿಸ್ಕೊಂತ ಬೆಳಕಿನ ರೂಪದಲ್ಲಿ ಬಹಳ ಜನ ಟಚ್ ಮಾಡ್ತಾನೆ, ಮುಟ್ತಾನೆ. ಹಲ್ಲೆಲೂಯಾ. ಒಳ್ಳೆ ಆರಾಧನೆ, ಪರಿಶುದ್ಧಾತ್ಮ ಇರೋ ಸಭೆಗಳಲ್ಲಿ ಬಹಳ ಸಹೋದರ ಸಹೋದರಿಗಳು, ಬೋಧಕರು, ಆ ಬೆಳಕು ಬರುವಾಗ ನಮ್ಮ ಜೀವನದಲ್ಲಿರೋ ಕತ್ತಲೆ ಹೋಗ್ತದೆ. ಹೇಳ್ತಾರೆ, ಈಗ ನಮ್ಮ ಬಾಡಿ ಎಲ್ಲ ಬಲ ಇದೆ, ಶಕ್ತಿ ಇದೆ. ಈಗ ಆಚೆನೆ ಕೂತಿದೆ ನಮ್ಮ ಮಧ್ಯದಲ್ಲಿ. 3 ದಿನ ಹಿಂದೆ ದಡ ಅಂತ ನಮ್ಮ ಮನೆಗೆ ಬಂದರು. ನನಗೆ ಯಾಕೋ ನಿದ್ರೆ ಬರ್ತಾ ಇಲ್ಲ, ಒಂಥರ ಇದೆ, ಏನು ಸೌಂಡುಗಳು, ಏನು ಸಂತೋಷ, ಸಮಾಧಾನ ಇಲ್ಲ, ನಿದ್ರೆ ಬರ್ತಾ ಇಲ್ಲ. ಸರಿ ಹೇಳಿದ್ರು, ನಾನು ಹೇಳಿದೆ, ಉತ್ತರ ಕೊಟ್ಟೆ, ಪ್ರೇ ಮಾಡಿದ್ರೆ, ವಾಕ್ಯ ಕೊಟ್ಟೆ, ವಿವರಿಸಿದೆ. ಪ್ರೇಯರ್ ಆದ್ಮೇಲೆ ನನ್ನ ಮೈಯೆಲ್ಲ ಶಕ್ತಿ ಇದೆಯಪ್ಪ, ಫಲ ಇದೆ. ಏನೋ ಒಂಥರ ಆಯ್ತು, ಏನೋ ಒಂಥರ ಕಳವಳ ಆಯ್ತು, ಏನೋ ಒಂಥರ ದಿಗಿಲಿತ್ತು. ನಮ್ಮ ಮಧ್ಯದಲ್ಲಿದ್ದಾರೆ ಅಜ್ಜಿ. ಆಮೇಲೆ ಈಗ ಇಬ್ರು ಕೇಳಿದ್ರು, ಇವರಿಬ್ರು ಕೂಡ ಸಿಸ್ಟರ್ ಬ್ರದರು, ನನ್ನ ಮೈಯೆಲ್ಲ ಶಕ್ತಿ ಬಂತಪ್ಪ, ಏನೋ ಒಂಥರ ಪುಷ್ಟಿ ಬಂತು, ಇವಾಗ ನನಗೆ ಬಲ ಬಂತು. ಆಮೇಲೆ ಅದೇ ನಮ್ಮ ಮಹಿಮೆ ಪಡಿಸಿದ್ರೆ ಅಲ್ಲೇ ಕುತ್ಕೊಂಡು ನನ್ನ ಮನೆಯಲ್ಲಿ ಬಲ ಹೊಂದ್ಕೊಂಡ್ರು. ಈಗೇನೋ ಚೆನ್ನಾಗಾಯ್ತಪ್ಪ, ಏನೋ ಒಂಥರ ಆಗೋಯ್ತು ನನಗೆ. ಕತ್ತಲೆ, ಭಯ, ಮರಣ, ಶೈತಾನ, ಏನೋ ಒಂದು ಚಿಂತೆ, ಏನೋ ಒಂದು ಕಳವಳ, ಏನೋ ಒಂದು ಸುಮ್ಮನೆ ಒಂದು ಸಾರಿ ಡೂಪ್ಲಿಕೇಟ್ ವಿಷಯಗಳು ಎತ್ಕೊಂಡು ಬಂದು ನಮ್ಮನ್ನ ಗಾಬರಿ ಪಡಿಸ್ತಾರೆ. ನೀನು ಉಪವಾಸವಾಗಿದ್ದು, ಕರೆಕ್ಟ್ ಆಗಿದ್ದು, ನ್ಯಾಯವಾಗಿದ್ದು ಉಪವಾಸ ಮಾಡುವಾಗ ಖಂಡಿತವಾಗಲೂ ನಿನ್ನ ಜೀವನದಲ್ಲಿರೋ ಕತ್ತಲೆಯನ್ನು ದೇವರು ಬೆಳಕನ್ನು ಹಾಕಿ ಕತ್ತಲೆಯನ್ನು ತೆಗೆದಾಕ್ತಾನೆ. ಆ ಬೆಳಕು ಯಾರು 8:12 ಹೇಳ್ತೈತೆ, ನಾನೇ ಈ ಲೋಕಕ್ಕೆ ಬೆಳಕು. ಈ ಲೋಕ ಅಂದ್ರೆ ನಿನಗೆ, ನೀನೇ ಇಂಪಾರ್ಟೆಂಟ್ ಈ ಭೂಮಿಯಲ್ಲಿ. ಹಲ್ಲೆಲೂಯಾ. ಆಮೇಲೆ ಮರಗಳು ಕೂಡ ಬೆಳಗ್ಬೇಕು. ಆಕ್ಚುಲಿ ಬೆಳಕಲ್ಲಿ ನಾವು ನಿದ್ರೆ ಮಾಡೋಕ್ಕಾಗಲ್ಲ, ಬೆಳಕಲ್ಲಿ ಕೆಲಸ ಮಾಡಬೇಕು, ಬೆಳಕಲ್ಲಿ ನಿದ್ರೆ ಮಾಡಬೇಕು. ಆಮೇಲೆ ಇದೆಯಾ 8:12 ನಾನೇ ಈ ಲೋಕಕ್ಕೆ ಬೆಳಕಂತಿದ್ದೆ ನೋಡಿ. ಆಮೇಲೆ ಬಹಳ ಜನ ಈ ಬೆಳಕನ್ನ ಹುಡುಕ್ತಾರೆ, ಈ ಜ್ಯೋತಿಯನ್ನ ಹುಡುಕ್ತಾರೆ, ಈ ಲೈಟ್ ಅನ್ನ ಹುಡುಕ್ತಾರೆ, ಸಿಗ್ತಾ ಇಲ್ಲ. ಬಹಳ ಮಂದಿ ಉಪವಾಸ ಮಾಡ್ತಾರೆ, ಗಡ್ಡ ಬಿಟ್ಕೊಂತಾರೆ, ಕೂದಲು ಬಿಟ್ಕೊಂತಾರೆ, ಚಪ್ಪಲಿ ಇಲ್ದಿರ ಹೋಗ್ತಾರೆ. ಬೆಳಗ್ಗೆ ಎದ್ದು 4 ಗಂಟೆಯಲ್ಲಿ ತಣ್ಣೀರಲ್ಲಿ ಸ್ನಾನ ಮಾಡ್ತಾರೆ, ಸುಮಾರು ಕಿಲೋಮೀಟರ್ ಹೋಗ್ತಾರೆ, ಪಾದಯಾತ್ರೆ ಹೋಗ್ತಾರೆ, ಬಾರ್ಡರ್ ದಾಟಿ ಹೋಗ್ತಾರೆ. ಒಂದು ಸ್ಥಳ ಇದೆ, ಅದು ಚೀನಾ ಇಂಡಿಯಾ ಬಾರ್ಡರ್ಗೆ ಹೋಗ್ತಾರೆ. ಆ ಸ್ಥಳಕ್ಕೆ ಗಡ್ಡ ಬಿಟ್ಕೊಂಡು ಹೋಗ್ತಾರೆ, ಉಪವಾಸವಾಗಿ ಹೋಗ್ತಾರೆ, ಬರೀ ಕೈಯಲ್ಲಿ ಹೋಗ್ತಾರೆ, ಚುಚ್ಕೊಂಡು ಹೋಗ್ತಾರೆ. ಕೆಲವರು ಈ ಕಡೆಯಿಂದ ಈ ಕಡೆಗೆ ಚುಚ್ಕೊಂಡು ಹೋಗ್ತಾರೆ, ರಕ್ತ ಬಾರಿಸ್ಕೊಂಡು. ಈ ಬೆಳಕನ್ನ ನೋಡೋದಕ್ಕೆ ನಿನ್ನ ಮನೆಯಲ್ಲಿ ಬರ್ತೈತಿ ಈ ಬೆಳಕು. ನಮ್ಮ ದೇವರು ನಮ್ಗೆ ಹತ್ತಿರವಾಗಿದ್ದಾನೆ. ಚರ್ಚ್ ಕೂಡ ಬರೋದು ಬೇಡ ಸಿಸ್ಟರ್ ಬ್ರದರ್, ನಿನ್ನ ಮನೆಯಲ್ಲಿ ಮೊಣಕಾಲ ಹಾಕಿದ್ರೆ ದೇವರು ಅಲ್ಲೇ ನಿನ್ ದರ್ಶನ ಕೊಡ್ತಾನೆ. ದಯವಿಟ್ಟು ನಾನು ಹೇಳೋದು ನೇರವಾಗಿ ಹೇಳ್ಕೊಡ್ತೀನಿ. ನನ್ನ ಹತ್ರ ನಿಮ್ಮನ್ನ ಕಟ್ಟಾಕೊಳ್ಳಲ್ಲ, ದೇವ್ರ ಹತ್ರ ನೇರವಾಗಿ ಬಿಡ್ತೀನಿ. ಹೋಗಿ ನಿನ್ನ ಮನೆಯಲ್ಲಿ ಮೊಣಕಾಲ ಹಾಕಿ ದೇವ್ರೇ ಅಂದ್ರೆ ಅಲ್ಲೇ ತನ್ನನ್ನ ನಿನಗೆ ತೋರಿಸ್ಕೊಡ್ತಾನೆ.
ನನ್ನ ದೇವರು ಹುಡ್ಕೊಂಡು ನೀನು ಬೇಲ ಕಡೆಗೆ ಹೋಗೋದು ಬೇಕಾಗಿಲ್ಲ, ಯೆರೂಸಲೇಮ್ಗೆ ಹೋಗೋದು ಬೇಕಾಗಿಲ್ಲ. ಇಸ್ರಾಯೇಲ್ ದೇಶಕ್ಕೆ ಸತ್ಯ ಹೇಳ್ತಾ ಇದ್ದೀನಿ, ನಿಮ್ಮ ಹತ್ರನೇ ಇದೆ ದೇವರು. ದೂರದಲ್ಲಿದ್ದಾನೆ, ಹತ್ರದಲ್ಲಿ ಇದ್ದಾನೆ, ನಿಮ್ಮ ಹತ್ರನೇ ಇದ್ದಾನೆ ನಿಮ್ಮ ದೇವರು. ನೀನ್ ಎಲ್ಲೂ ಹೋಗ್ಬೇಕು, ಶಾಸ್ತ್ರಿ ಕೊಡ್ಬೇಕು, ಕೈ ಕೊಡ್ಬೇಕು, ಮಂತ್ರವಾದಿ ಕೈ ಕೊಡ್ಬೇಕು, ನಮ್ಮ ಭವಿಷ್ಯ ತಿಳ್ಕೊಳ್ಳೋದು ಎಲ್ಲಾರ್ಗು ತುಂಬಾ ಆಸೆ. ಏನಾಗುತ್ತೆ ನಾಳೆ, ಇದೇನು ಅದೇಗೆ. ಬಹಳ ಜನ ಒಂದು ರಾಶಿ ನೋಡೋಣ, ಇವತ್ತು ನನ್ನ ರಾಶಿಯಲ್ಲಿ ಏನ್ ಬಂದಿದೆ, ಪೇಪರಲ್ಲಿ, ಪಂಚಾಂಗದಲ್ಲಿ, ಒಂದು ಭಯ, ಒಂದು ಆತ್ರ, ಒಂದು ಆಸೆ. ಆದ್ರೆ ನಿನ್ ದೇವರು ಮೊಣಕಾಲು ಹಾಕಿದ್ರೆ ಆ ದಿನ ನಡೆಯೋದನ್ನ ನೀನು ತೋರಿಸ್ತಾನೆ. ನಿನ್ ದೇವ್ರು ಅಷ್ಟು ಹತ್ರ. ನಿನ್ ದೇವ್ರು ಯಾರಂತ ತಿಳ್ಕೋ. ನೋಡಲ್ಲಿ ಹೇಳ್ತದೆ, ಬೆಳಕು ಭೇದಿಸ್ಕೊಂಡು ಬರ್ತದೆ. ಆ ಬೆಳಕು ನಿನ್ ಮೇಲೆ ಬಿದ್ದ, ಆ ಬೆಳಕು ನಿನ್ ಮನೆಗೆ ಇವತ್ತು ಕರ್ಕೊಂಡು ಹೋಗ್ತೀಯಾ, ಕತ್ತಲೆಯನ್ನ ಓಡಿಸ್ತೈತಿ, ಕತ್ತಲೆಯನ್ನ ತೊಲಗಿಸ್ತೈತಿ. ಇವತ್ತು ಫಾಸ್ಟಿಂಗ್ ಪ್ರೇಯರ್ ಅದೇ ಬೆಳಕು. ಏನಿವತ್ತು ಬೆಳಕಿನ ಬಗ್ಗೆ ಮಾತಾಡ್ತಾ ಇದ್ದಾನೆ. ಆಮೇಲೆ ರೋಗ ಒಂದು ಕತ್ತಲೆ, ಸಾಲ ಒಂದು ಕತ್ತಲೆ, ಆಸ್ಪತ್ರೆ ಜೀವನ ಒಂದು ಕತ್ತಲೆ, ಕೊರೋನಾ ಒಂದು ಕತ್ತಲೆ, ಭಯ ಒಂದು ಕತ್ತಲೆ, ಸಮಾಧಾನ ಇಲ್ಲ ಒಂದು ಕತ್ತಲೆ, ವಿವಾಹ ಕಾರ್ಯ ಇಲ್ಲ ಒಂದು ಕತ್ತಲೆ, ಸಂಬಂಧ ಕುದುರ್ತಾ ಇಲ್ಲ ಒಂದು ಕತ್ತಲೆ, ಮಗು ಆಗ್ತಾ ಇಲ್ಲ ಒಂದು ಕತ್ತಲೆ, ಸಾಲ, ವ್ಯವಸಾಯ ಫೇಲ್ಯೂರ್, ಬಿಸ್ನೆಸ್ ಫೇಲ್ಯೂರ್, ಫ್ಯಾಕ್ಟರಿ ಲಾಸ್ ಒಂದು ಕತ್ತಲೆ. ನೀನು ಉಪವಾಸವಾಗಿದ್ದು ಭಯಭಕ್ತಿಯಿಂದ, ನಾನು ಆಕಾರ, ಕೊಬ್ಬು, ಕಣ್ಣುಗಳು ಕಳಿಚಿ, ಹಸಿದವರಿಗೆ ಊಟ ಹಾಕಿ, ಬಡವನ ಅಯ್ಯೋ ಅಂದು ಕಷ್ಟದಲ್ಲಿವರಿಗೆ ಕಾಪಾಡಿ, ಡಂಗೂರ ಹೊಡಿದಿರ, ನೀನ್ ಯಾರು ಮಾಡೋದು ಹೇಳ್ಕೊಂತೀರಾ, ನಿನ್ ದೇವ್ರು ನೋಡ್ತಾನಂತ ಅಂತರಂಗದಲ್ಲಿ ಮಾಡ್ತಾ ಇದ್ರೆ ಉಪವಾಸಿ ಅಂತ ತೋರಿಸ್ಕೊಬಾರ್ದು. ನೀನು ಉಪವಾಸ ಮಾಡೋ ದೇವ್ರಿಗೆ ಮಾತ್ರ ಗೊತ್ತಾಗ್ಬೇಕು, ಒಬ್ರಿಗೂ ಗೊತ್ತಾಗಬಾರ್ದು. ಆದಷ್ಟು ಅವಾಯ್ಡ್ ಮಾಡು ಉಪವಾಸ. ಡಂಗೂರ ಮಾತ್ರ ಹೊಡಿಬೇಡ, ವೇಸ್ಟ್ ಆಗ್ಬಿಡ್ತದೆ, ಆ ಬೆಳಕು ಬರಲ್ಲ. ಇನ್ನೂ ಒಂದತ್ರ ಬೆಳಕು ಬಗ್ಗೆ ಕೆಳಗಡೆ ಮಾತಾಡ್ತಾನೆ, ಕಂಟಿನ್ಯೂ ಮಾಡಿ. ನಿಮ್ಮ ಕ್ಷೇಮವು ಬೇಗನೆ ವಿಕಸಿಸುವುದು. ಬೆಳಕು ಭೇದಿಸ್ಕೊಂಡು ಬರ್ತೈತೆ. ಎರಡು, ನಿಮ್ಮ ಕ್ಷೇಮ ಬೇಗ ವಿಕಸಿಸ್ಕೊಂಡು ಬರ್ತೈತೆ. ಬೆಳಕು ಅನ್ನೋದಕ್ಕೆ ಇನ್ನೊಂದು ವಾಕ್ಯ ನೋಡಿ, ಕೀರ್ತನೆಗಳು 37:6. ಕೀರ್ತನೆಗಳು 37:6. ಆಮೆನ್, ಹಲ್ಲೆಲೂಯಾ. ತೇಜಸ್ಸು ಅಂದ್ರೆ ಏನು? ಬೆಳಿಗ್ಗೆ. ಇನ್ನೊಂದ್ಸರಿ ಗಟ್ಟಿಯಾಗಿ ಅದನ್ನೇ ಓದಿ ಸಿಸ್ಟರ್, ನೀವೇ ಓದಿ. ಆತನು ಏನಂತೆ? ನಿನ್ನ ನೀತಿ. ಯಾರ ನೀತಿ? ನಿನ್ನ ನೀತಿಯನ್ನು ಅದೇನದ ತೇಜಸ್ಸಿನಂತೆ ತನ್ನ ನೀತಿಯನ್ನ, ತನ್ನ ನ್ಯಾಯವನ್ನ ನಿನಗೆ ತೋರ್ಪಡಿಸ್ಕೊಳ್ತಾನೆ. ಅಷ್ಟೇ, ನಿನ್ ನ್ಯಾಯ ನಿನಗೆ ಸಿಕ್ಬಿಡ್ತದೆ. ನಿನ್ ನೀತಿ ನಿನ್ನನ್ನು ಕಾಪಾಡ್ತದೆ, ನಿನ್ ಧರ್ಮ ನಿನ್ನನ್ನು ಕಾಪಾಡ್ತದೆ, ಈ ಕ್ರಿಶ್ಚಿಯಾನಿಟಿ ನಿನ್ನ ಕಾಪಾಡ್ತದೆ, ಈ ವಾಗ್ದಾನಗಳು ನಿನ್ನ ಕಾಪಾಡ್ತದೆ. ನೆಕ್ಸ್ಟ್, ಭೇದಿಸಿಕೊಂಡು ಬರುವುದು. ನಿಮ್ಮ ಕ್ಷೇಮವು ಬೇಗ ವಿಕಸಿಸುವುದು. ಈ ಕಷ್ಟ ಯಾವಾಗ ಹೋಗುತ್ತೋ, ಈ ಅವಮಾನ ಯಾವಾಗ ಹೋಗುತ್ತೋ, ಈ ರೋಗ ಯಾವಾಗ ಬಿಟ್ಟು ಹೋಗುತ್ತೋ, ಈ ಆಸ್ಪತ್ರೆ ಜೀವನ ಯಾವಾಗ ಬಿಟ್ಟು ಹೋಗುತ್ತೋ, ಈ ಬಂಜತನ ಅನ್ನೋ ಹೆಸರನ್ನ ಯಾವಾಗ ಬಿಟ್ಟು ಹೋಗುತ್ತೋ, ಅಯ್ಯೋ ಈ ಕಳವಳ, ಕಣ್ಣೀರು, ರೋಗ, ಬಡತನ, ಸಾಲ, ಅಯ್ಯೋ ಈ ಮಕ್ಕಳು, ಈ ಕುಟುಂಬ ಜೀವಿತ ಯಾವಾಗ ಈ ಕಷ್ಟಗಳು ತೀರ್ತದ್ದು, ಅನೇಕ ವಿಷಯಗಳಲ್ಲಿ ಆಸ್ಪತ್ರೆ ಕೇಸು, ಪೊಲೀಸು, ಅಯ್ಯೋ ಈ ಸಮಸ್ಯೆಗಳು ಯಾವಾಗ ತೀರ್ತದ್ದು, ಈ ಬಿದ್ದೋಗಿರೋ ಮನೆ, ನಿಂತೋಗಿರೋ ಮನೆ, ಗಾಡಿ ರಿಪೇರಿ ಯಾವಾಗ ಆಗುತ್ತೋ, ಆಮೇಲೆ ಈ ನಿಂತೋಗಿರೋ ಮನೆ ಕಟ್ಟೋ ಕೆಲಸ ಯಾವಾಗ ಪೂರೈಸ್ತೀನೋ, ಸಾಲ, ಬಾಡಿಗೆ, ಲೀಸ್ ಮನೆ, ಓನರ್ಗೆ ಅನೇಕ ಸಮಸ್ಯೆಗಳು ನೀಗ್ತಾ ಇರ್ತದೆ, ಬಾಧಿಸ್ತಾ ಇರ್ತದೆ ಮನುಷ್ಯನನ್ನ. ಅದು ಕ್ಷೇಮ ಅಲ್ಲ, ಕ್ಷಯ. ಕ್ಷೇಮ ಅಲ್ಲ, ಕ್ಷಯ. ಅಲ್ಲಿ ಪದ ಏನು ಕೊಟ್ಟಿದೆ ನೋಡಿ, ಕ್ಷೇಮವು ಅಂದ್ರೆ ಒಳ್ಳೆಯದು, ಕ್ಷಯ ಅಂದ್ರೆ ರೋಗ, ಕಷ್ಟ, ಅಸೌಖ್ಯ, ಅಸಮಾಧಾನ, ದುಃಖ, ಕಣ್ಣೀರು. ಈ ಉತ್ತರ ಭಾರತದವರು ಈ ಪದನ ಬಳಸ್ತಾರೆ. ಕ್ಷೇಮ ಇದ್ದೀರಿ ಅಂತಾರೆ. ಕ್ಷೇಮ ಅಂದ್ರೆ ಚೆನ್ನಾಗಿದ್ದೀರಾ, ಎಲ್ಲ ಚೆನ್ನಾಗಿದ್ದೀರಾ ಅಂತ. ಹಲ್ಲೆಲೂಯಾ. ಕ್ಷೇಮವು ಬೇಗ ವಿಕಸಿಸುವುದು. ನಿಮ್ಮ ಧರ್ಮವು ನಿಮಗೆ ಮುಂಬಲವಾಗಿ ಮುಂದುವರಿಯುವುದು.
ಯೆಹೋವನ ಮಹಿಮೆಯು ನಿನಗೆ ಹಿಂಬಲವಾಗಿರುವುದು. ಧರ್ಮ ಮುಂದ್ಗಡೆ ಇರ್ತದೆ, ನಿನಗೆ ನಿನ್ನ ಕಾಪಾಡ್ತದೆ. ಹಿಂದ್ಗಡೆ ದೇವರ ಬಲ ಹಿಂಬಲವಾಗಿರ್ತದೆ. ಇನ್ನು ಸೈತಾನ ಯಾವ ಕಡೆಯಿಂದ ನುಗ್ತಾನೆ, ಇನ್ನು ರೋಗ ಅವಮಾನ ನಿನಗೆ ಎಲ್ಲ ಕಡೆಯಿಂದ ಸಿಗ್ತೈತೆ. ಒಂದು ಸಾರಿ ದೇವರು ನಮ್ಗೆ ದೊಡ್ಡ ದೊಡ್ಡ ಪರೀಕ್ಷೆಗಳೆಲ್ಲ ಮಾಡ್ತಾನೆ. ಹಲ್ಲೆಲೂಯಾ. ಅಂತ ದೊಡ್ಡ ಪರೀಕ್ಷೆ ತಿರ್ಗಾ ನಿನಗೆ ಬರಲ್ಲ, ಸಣ್ಣದು ಬರ್ತಾ ಇರ್ತದೆ. ನೀನ್ ದೊಡ್ಡ ಪರೀಕ್ಷೆನ ಗೆದ್ದಿರೋದ್ರಿಂದ ಸಣ್ಣ ಸಣ್ಣ ಪರೀಕ್ಷೆನ ಗೆಲ್ತೀಯ. ಆಮೆನ್. ಹಲ್ಲೆಲೂಯಾ. ನೀನ್ ಇಷ್ಟೇ ತಿಳ್ಕೊ, ದೇವರಿದ್ದಾರೆ. ಏನಂತೀಯ? ದೇವ್ ಕೇಳ್ಬೇಕಪ್ಪ, ಬಾಕಿ ಕೇಳ್ಬೇಕು, ಗಮನ ಕೊಟ್ಟು ಕೇಳ್ಬೇಕು. ವೇಸ್ಟ್ ಆಗ್ಬಾರ್ದು. ಬಂದಿರೋ ಚರ್ಚ್ಗೆ ಪ್ರೇಯರ್ ಇದೆ, ಉಪವಾಸ ಇದೆ. ಏನಿದೆ? ಉಪವಾಸ ಇದೆ, ಪ್ರೇಯರ್ ಇದೆ, ದೇವರ ಸನ್ನಿಧಿ ಇದೆ, ಕುಟುಂಬ ಪ್ರೇಯರ್ ಇದೆ, ರಾತ್ರಿ ಸಾಯಂಕಾಲ ಸಿಂಗಲ್ ಪ್ರೇಯರ್ ಇದೆ. ಕೇಳನ, ದೇವರನ್ನ ಬೇಡನ, ದೇವರನ್ನ ಪೀಡಿಸನ ಅಷ್ಟೇ. ಅದೇ ಒಂದು ಧೈರ್ಯ ನಿನಗೆ. ಮಾಟ ಮಂತ್ರ ಇರಲಿ ಬಿಡಿ, ಏನಿರ್ಲಿ. ನಿನ್ ಯಾರನ್ನ ಹೇಳ್ಬಿಟ್ಟು ಹೋಗ್ತಾರೆ, ಮಂತ್ರವಾದಿನೇ ಹೇಳ್ತಾರೆ. ನಿನ್ನ ಮನಸ್ಸು ದೇವರ ಹತ್ರ ಇರೋದ್ರಿಂದ, ನೆಟ್ಟಿರೋದ್ರಿಂದ ನೀನು ಅಲ್ಲಾಡಲ್ಲ. ನೀನು ಅಲ್ಲಾಡಲ್ಲ. ಅವ್ರ ಕಣ್ಣುಗಳನ್ನ ನೀನು ಮುಚ್ಚಿಬಿಡ್ತೀಯ. ಅವ್ರ ಕಣ್ಣುಗಳನ್ನ ನೀನು ಮುಚ್ಚಿಬಿಡ್ತೀಯ. ಸತ್ಯ ಹೇಳ್ತಾ ಇದ್ದೀನಿ. ಒಂದು ಸಾರಿ ಶುಕ್ರವಾರ ಆರಾಧನೆ ನಡೀತಾ ಇತ್ತು. ಒಂದು ಸಿಸ್ಟರ್ಗೆ 2 ಕಣ್ಣುಗಳನ್ನ ದೆವ್ವ ಮುಚ್ಚಿಬಿಡ್ತು. 2 ಕಣ್ಣುಗಳನ್ನು ಕೂಡ. ಬ್ರದರ್ ಬ್ರದರ್ ಬ್ರದರ್, ಒಂದು 5 ನಿಮಿಷ 10 ನಿಮಿಷ ನನ್ನ ಕಣ್ಣು ಕಾಣಿಸ್ತಾ ಇಲ್ಲ, ನನ್ನ ಕಣ್ಣು ಕಾಣಿಸ್ತಾ ಇಲ್ಲ ಬ್ರದರ್, ನನ್ನ ಕಣ್ಣು ಕಾಣಿಸ್ತಾ ಇಲ್ಲ. ನಾವಿಲ್ಲಿ ಆರಾಧನೆ ಮಾಡ್ತಾ ಇದ್ದೀರಿ, ಶುಕ್ರವಾರ ಆರಾಧನೆ ಬಲವಾಗಿ ಜರುಗ್ತಾ ಇದೆ. ಸಿಸ್ಟರ್ ಬಂದು ಒದ್ಲಾಡ್ಕೊಂಡು ತಿರುಗಿ, ಹಿಂಗೆ ತಿರುಗಿ, ಹಂಗ ತಿರುಗಿ ಬಂದು ನನ್ನ ಮುಂದೆ ನಿಂತ್ಕೊಂಡು 2 ಬೆರಳಿಕ್ಕಿ ಪ್ರೇ ಮಾಡಿ, ಆಮೇಲೆ ಸಿಸ್ಟರ್ ಈಗ ಅಂದ್ರೆ ಕಣ್ಣು ಕಾಣಿಸ್ತಿದೆ ಅಂದ್ರು. ಆ ಕತ್ತಲೆ ಭಯ ಪಡಿಸ್ಬಿಟ್ರು ಆ ಸಿಸ್ಟರ್ನ. ಆ ಕತ್ತಲೆ ಮೈಂಡ್ ಬ್ಲಾಕ್ ಮಾಡ್ಬಿಡ್ತು, ಡಿಸ್ಟ್ರಾಯ್ಸ್ ಮಾಡ್ಬಿಡ್ತು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಹೋಗ್ತಾ ಇದ್ದಾನೆ, ಲಕ್ಷಾಂತರ ಸಾವಿರಾರು ಜನ ಜೊತೆಲಿ ಹೋಗ್ತಾ ಇದ್ದಾನೆ. ಬಾತಲ್ಲಿ ಹೋಮಾಯಿನ ಕೂಗ್ತಾ ಇದ್ದಾನೆ, ನಜರೇತಿನ ಯೇಸುವೆ, ನಜರೇತಿನ ಯೇಸುವೆ, ನನ್ನನ್ನ ಕರುಣಿಸು. ಸುಮ್ಮನೆ ತಿರುಗಾ ಕರೀತಾ ಇದ್ದಾನೆ. ಆಮೇಲೆ ನಾವು ನನ್ನ ಹತ್ರ ಕರೀ, ಬಾ ಸ್ವಾಮಿ ಕರೀತಾ ಇದ್ದಾನೆ. ಹೋದ ಆತನ ಹತ್ರಕ್ಕೆ ಹೋದ. ಯೇಸು ಸ್ವಾಮಿ, ನಾನು ಏನ್ ಮಾಡ್ಬೇಕಂತ ಕೇಳ್ತೀಯಾ? ನನ್ನ ಕಣ್ಣು ಬರ್ಬೇಕು ಸ್ವಾಮಿ. ಪೇತ್ರ ಯೋಹಾನನ ಭಿಕ್ಷುಕ ಏನ್ ಕೇಳ್ತಾನೆ? ದುಡ್ಡನ್ನ ಕೇಳ್ತಾನೆ. ಈ ಭಿಕ್ಷುಕ ಕಣ್ಣನ್ನ ಕೇಳ್ತಾನೆ. ಅವರು ಮನುಷ್ಯರು, ಇವರು ದೇವರು. ಆಮೇಲೆ ಭಿಕ್ಷೆ ಕೊಡಿ ಅಂತ ಕೇಳ್ತಾನೆ. ಓದಿದ್ರಲ್ಲ ವಾಕ್ಯ, ಅಪೊಸ್ತಲರ ಕೃತ್ಯ 3ನೇ ಅಧ್ಯಾಯ 4ನೇ ಅಧ್ಯಾಯ. ಭಿಕ್ಷೆ ಕೇಳ್ತಾ ಇದ್ದಾನೆ, ಕಾಲ್ ಕೇಳ್ತಾ ಇಲ್ಲ. ಆಮೇಲೆ ಇವನು ಕಣ್ಣು ಕೇಳ್ತಾ ಇದ್ದಾನೆ. ಯೇಸು ಸ್ವಾಮಿನ ಕಣ್ಣು ಕೊಟ್ಟ. ಆಮೇಲೆ ಅದಕ್ಕಿಂತ ಮುಂಚೆ ಒಂದು ಮಾತು ಇಲ್ಲ, ಎದ್ದೇಳು ಅಂತ ಫಸ್ಟ್. ಈ ಭಿಕ್ಷೆ ಬೇಡೋ ಸ್ಥಿತಿಯಿಂದ ಎದ್ದೇಳು ಫಸ್ಟ್. ಈ ದರಿದ್ರ ಜೀವಿತದಿಂದ, ಈ ಬೀದಿಯಲ್ಲಿ ಕೂತ್ಕೊಳ್ಳೋ ಜೀವನದಿಂದ ಎದ್ದೇಳು ಅಂತೀನಿ. ಮನೆಯಲ್ಲಿ ಓದ್ಕೊಳ್ಳಿ, ಎದ್ದೇಳು ಅಂತ ಎಬ್ಬಿಸ್ತ. ಭಿಕ್ಷೆ ಬೇಡ, ಬಟ್ಟೆ ಹಾಕ್ತಾ ಇದ್ರು ಆ ಕಾಲದಲ್ಲಿ. ಮದುವೆ ಆಗಿರೋ ಹುಡುಗಿ ಒಂದು ಬಟ್ಟೆ ಹಾಕ್ತಾರೆ. ಆ ಬಟ್ಟೆ ನೋಡಿದ ತಕ್ಷಣ ಈ ಹುಡುಗಿ ಮದುವೆ ಆಗ. ಆ ಬಟ್ಟೆ ನೋಡಿದ ತಕ್ಷಣ ಈಕೆ ಬಿದ್ವಿ. ಆ ಬಟ್ಟೆ ನೋಡಿದ ತಕ್ಷಣ ಇವನು ರಾಜ. ಆ ಬಟ್ಟೆ ನೋಡಿದ ತಕ್ಷಣ ಇವನು ಭಿಕ್ಷುಕ. ಆ ಬಟ್ಟೆ ನೋಡಿದ ತಕ್ಷಣ ಇವನು ದಾಸನ, ಒಬ್ಬನಿಗೆ ಮಾರಲ್ಪಟ್ಟಿದ್ದಾನೆ. ಅವನು ಯಾರೋ ಕೊಂಡ್ಕೊಳಲ್ಲ. ಅದೇ ಬಟ್ಟೆಯಲ್ಲಿ ಇರ್ಬೇಕು, ಅದೇ ಬಟ್ಟೆಯಲ್ಲಿ ಹಾಕೊಬೇಕು. ಆ ತರ ಇತ್ತು, ಈಗಲೂ ಕೂಡ ಐತೆ ಅವರ ಸಂಪ್ರದಾಯ. ಆಮೇಲೆ ಆ ಬಟ್ಟೆಯನ್ನ ಕಳಿಸಿಬಿಟ್ಟ. ಅಷ್ಟೇ, ಈ ಮೇಲೆ ನಾನು ಈ ಬಟ್ಟೆನ ಹಾಕಲ್ಲ, ಭಿಕ್ಷೆ ಬೇರೆ ಬಟ್ಟೆ. ಯಾಕೆ? ಕಣ್ಣು ಕೊಡೋನು ಬಂದ್ಬಿಟ್ನಲ್ಲ, ಬೆಳಕು ಕೊಡೋನು ಬಂದ್ಬಿಟ್ನಲ್ಲ. ಅದೇ ಯೇಸುನೇ ನಿಮ್ಮ ಹತ್ರ ಮಾತಾಡ್ತಾ ಇದ್ದ, ಅದೇ ಯೇಸುನೇ ನಿಮ್ಮ ಹತ್ರ ಪ್ರಕಟಿಸ್ತಾ ಇದ್ದ, ಅದೇ ಯೇಸುನೇ ನಿಮಗೆ ಪರಿಚಯ ಮಾಡ್ತಾ ಇದ್ದ. ಯೇಸ್ ಆ ಬಟ್ಟೆಯನ್ನ ಬಿಟ್ಟ. ಅಲ್ಲಿ ನೀವು ವಾಕ್ಯ ಓದ್ಕೊಳ್ಳಿ, ಬೇಕಾದ್ರೆ ಮನೆಗೆ ಹೋಗ್ಬಿಟ್ಟು ಏನಂತ ಬರ್ದಿದೆ ಅಂದ್ರೆ, ಧೈರ್ಯವಾಗಿರು. ಏನಂತ ಬರ್ದಿದೆ? ಧೈರ್ಯವಾಗಿರು. ಆಮೆನ್, ಹಲ್ಲೆಲೂಯಾ, ಆಮೆನ್. ತೆಗಿರಿ, ಮಾರ್ಕ ಗ್ರಂಥ ತೆಗಿರಿ. ಸ್ಪಿರಿಟ್ ಆಫ್ ಗಾಡ್. 10ನೇ ಅಧ್ಯಾಯ 46ರಿಂದ 52 ಓದ್ತೀನಿ, ನೋಡ್ಕೊಳ್ಳಿ. ಆಮೇಲೆ ಅವರು ಯೆರಿಕೋವಿಗೆ ಬಂದರು. ಆತನು, ಆತನ ಶಿಷ್ಯರು, ಬಹು ಜನರ ಗುಂಪು ಆ ಊರಲ್ಲಿ. ಮಾರ್ಕ
10ನೇ ಅಧ್ಯಾಯ 46ರಿಂದ. ಮಾರ್ಕ 10:46. ಊರಿನಿಂದ ಹೊರಟು ಹೋಗುತ್ತಿರುವಾಗ ತಿಮ್ಮಾಯನ ತಮಾಯನ ಮಗನಾದ ಬಾರ್ತಲೋಮಾಯನು ದಾರಿಯ ಮುಗಿಲಲ್ಲಿ ಕೂತಿದ್ದನು. ಅವನ ಹೆಸರೇನು? ಅವನು ಕುರುಡ ಭಿಕ್ಷುಗಾರನು. ಈ ಮಾರ್ಗವಾಗಿ ಹೋಗುವವನು ನಜರೇತಿನ ಯೇಸುವೆಂದವನು ಕೇಳಿ, ದಾವಿದನ ಕುಮಾರನೇ, ಅವನು ಗೊತ್ತಾಯ್ತು ಯೇಸು ಕಂಡುಕೊಡ್ತಾನಂತ. ಯೇಸು ದಾವಿದನ ಕುಮಾರನೇ ಎಂದು ಕೂಗುವುದಕ್ಕೆ ಪ್ರಾರಂಭಿಸಿದನು. ಅನೇಕರು ಸುಮ್ಮನಿರು ಎಂದು ಅವನನ್ನು ಗದರಿಸಲವನು ದಾವಿದನ ಕುಮಾರನೇ ಸೆಕೆಂಡ್ ಟೈಮ್ ಕರೀತಾ ಇದ್ದಾನೆ. ನಾವು ಹಂಗೆ ಕರೀತಾ ಇರ್ಬೇಕು. ದೇವ್ರು ಕೇಳೋದಕ್ಕ ಪ್ರೇಯರ ಇವತ್ತು ಮಾಡ್ಬಿಟ್ಟು ನಾಳೆ ಮಾಡ್ಬಿಟ್ಟು ಬರೋ ತಿಂಗಳು ಮಾಡ್ಬಿಟ್ಟು ಬಿಟ್ಬಿಡಬಾರ್ದು. ಒಂದು ವಿಷಯನ ಒಂದು ಪ್ರೇಯರ ಕರೀತಾ ಇರ್ಬೇಕು. ದೇವ್ರನ್ನ ಡಿಸ್ಟರ್ಬೆನ್ಸ್ ಮಾಡ್ತಾ ಇರ್ಬೇಕು. ದೇವ್ರನ್ನ ಪೀಡಿಸ್ತಾ ಇರ್ಬೇಕು. ದೇವ್ರನ್ನ ಕೊಡೋ ತನಕ, ನಾನು ಹೊಂದ್ಕೊಳ್ಳೋ ತನಕ ಈ ದೇವ್ರ ಪಾದದ ಬಿಟ್ಟು ಎದ್ದೇಳಲ್ಲ. ಸಾಕ್ಷಿ ಇದೆ. 27 ವರ್ಷ ತನ್ನ ಗಂಡ ಕುಡಿಯೋದು ಬಿಡ್ಬೇಕಂತ ಬಿಡ್ದಿರೋ ಉಪವಾಸ ಪ್ರೇಯರ್ ಮಾಡಿದ್ದಾರೆ. 3 ತಿಂಗಳ ಹಿಂದೆ ಆಕೆ ಬಿಡುಗಡೆ ಹೊಂದ್ಕೊಂಡಿದ್ದಾರೆ. ಇವಾಗ ಅವ್ರ ಗಂಡ ಪಾಸ್ಟರ್ ಆಗ್ತಾ ಇದ್ದಾರೆ. ಹಠ ಹಿಡಿಬೇಕು. ನಿನ್ಗೆ ಅಷ್ಟು ಟೈಮ್ ಬೇಕಾಗಿಲ್ಲ, ನನಗೆ ಗೊತ್ತಿದ್ದಂಗೆ. ಆಮೇಲೆ ನೋಡಿ ಮುಂದಕ್ಕೆ, ಕುಮಾರನೇ ನನ್ನನ್ನು ಕರುಣಿಸೆಂದು ತನ್ನಷ್ಟಕ್ಕೂ ಕೂಗಿಕೊಂಡನು. ಆಗ ಯೇಸು ನಿಂತು ಅವನನ್ನು ಕರೆದು ಅವನನ್ನು ಅನ್ನಲು ಅವನು ಆ ಕುರುಡನನ್ನು ಕರೆದು ಧೈರ್ಯದಿರಲಿ. ಏನಂತ ಇದ್ದಾನೆ? ಇಷ್ಟು ದಿನ ಭಯದಲ್ಲಿದ್ದೆಲ್ಲ, ಕಣ್ಣಿಲ್ದಿರ ನೀನು ಎಲ್ಲಿ ಬಿದ್ದೋಗ್ತೀನೋ, ಏನಾಗುತ್ತೋ, ನನ್ನ ಯಾರು ಎತ್ಕೊಂಡು ಬಿಟ್ಬಿಡ್ತಾರೋ, ಸಮುದ್ರದಲ್ಲಿ ಬಿಸಾಕ್ತಾರೋ, ಸಾಯಿಸೋದು ಬರ್ತಾ ಇದ್ದಾರೇನೋ, ರೋಗ ಬರ್ತಾ ಇದ್ದೇನೋ, ಹಾವು ಬರ್ತಾ ಇದ್ದೇನೋ, ಭಯ ಇರ್ತೈತೆ ಇಲ್ವಾ? ಶೈಲಿ ಇರ್ತೈತೆ ಇಲ್ವಾ? ಭಯ ತಾನೆ. ಕಣ್ಣಿರೋರ್ಗೆ ಭಯ, ಕಣ್ಣಿಲ್ದಿರೋರ್ಗೆ ಜಾಸ್ತಿ ಭಯ. ಮೈಂಡ್ ವರ್ಕ್ ಆಗಲ್ಲ. ಫಸ್ಟ್ ಎಲ್ಲ ಕತ್ತಲೆ, ಯಾವಾಗ್ಲೂ ಕತ್ತಲೆಯಲ್ಲಿರೋದು. ನಂಗೆ ಹೆಂಗೋ ತಿನ್ನೋದು, ಗೋಡೆ ಇಟ್ಕೊಂಡು ನಡೆಯೋದು, ಹಳ್ಳ ಇದೇನೋ ಮುಳ್ಳಿದೇನೋ ಏನು ಗೊತ್ತಾಗಲ್ಲ. ಭಯ, ಕಾಲಿಕ್ಕಾಗಿ ಭಯ, ಕಾಲಿಕ್ಕಕ್ಕೆ ಭಯ. ಮನೆ ನನಗೆ ಇದಾಕಿದೆ, ಅದು ಬಂದು ನಾನು ಕಣ್ಣಿಗೆ ಬಿಟ್ಟೋಗಿ ಹೆಲ್ಮೆಟ್ ಬಿದ್ದುಬಿಡ್ತು. ಇಮಿಡಿಯೇಟ್ಲಿ ಬ್ರೇಕ್ ಹಿಡಿದ್ಬಿಟ್ಟೆ. ಏನ್ ಮಾಡ್ತೀವಿ, ಯಾರು ಅಡ್ಡ ಬರ್ತಾರೋ ಏನೋ, ನನ್ನ ಗಾಡಿ ಬೀಳ್ತೀನಿ, ನಾನು ಬೀಳ್ತೀನೇನೋ, ಟಕ್ಕಂತ 1 ನಿಮಿಷ ನನ್ನ ಕಣ್ಣು ವರ್ಕ್ ಆಗದಿದ್ದ. ಪಾಪ ಇವ್ ಲೈಫಲ್ಲೇ ಕೂಡ ಅದಕ್ಕೆ ಏನಂತ ಇದೆ, ಅವನ ಧೈರ್ಯ ಏನಿರ್ಲಿ ನಿನ್ ಲೈಫಲ್ಲಿ. ನಿನ್ಗೆ ಇವತ್ತೇನು ಹೇಳ್ತಾ ಇದ್ದೀನಿ? ಧೈರ್ಯ. ಕತ್ತಲೆ ಇದೆಯಾ? ಧೈರ್ಯವಾಗಿ ಬೆಳಕು ಬರ್ತೈತೆ ಇವತ್ತು ನಿನಗೆ. ಹೇಳು, ನಿನ್ನನ್ನು ಕರೆಯುತ್ತೇನೆ ಅಂದ. ಅವನು ತನ್ನ ಹೊದಿಕೆಯನ್ನು ತೆಗೆದು ಹಾಕಿ, ಬಟ್ಟೆ ಮೇಲೆ ಭಿಕ್ಷೆ ಬೇಡ ಬಟ್ಟೆ ಹಾಕಿದ, ಹೊದಿಕೆಯನ್ನು ತೆಗೆದು ಹಾಕಿ ತಟ್ಟನೆ ಎದ್ದು ಯೇಸುವಿನ ಬಳಿಗೆ ಬಂದನು. ಅವನನ್ನು, ನಾನು ನಿನಗೆ ಏನು ಮಾಡಬೇಕೆಂದು ಕೋರುತ್ತಿ ಎಂದು ಕೇಳಲು ಆ ಕುರುಡನು, ನನಗೆ ಕಣ್ಣು ಬರುವಂತೆ ಮಾಡಬೇಕು ಗುರುವೇ ಅಂದನು. ಯೇಸು ಅವನಿಗೆ, ಹೋಗು, ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿಯದೆ ಎಂದು ಹೇಳಿದನು. ಆಮೇನ್. ಅದಕ್ಕೆ ಇಷ್ಟು ದಿನ ಮನುಷ್ಯರು ಬಂದ್ರು ಅವನ ಹತ್ರಗೆ. ಯೇಸು ಸ್ವಾಮಿಗಿಂತ ಸಾಹುಕಾರೆಲ್ಲ ಬಂದ್ರು, ಹನುಮಂತರು. ಅವ್ರ ಹತ್ರ ಎಲ್ಲ ಏನ್ ಕೇಳ್ದ? ಇವನು ದುಡ್ಡು, ಊಟ ಕೇಳ್ದ. ಈತನ ಹತ್ರ ಏನ್ ಕೇಳ್ತಾ ಇದ್ದಾನೆ? ಕಣ್ಣು ಕೊಡೋನ ಹತ್ರನೇ ಕಣ್ಣು ಕೇಳ್ಬೇಕು. ನಾವು ಅಷ್ಟು ಇವತ್ತು ಯಾರ ಹತ್ರ ಅವ್ರ ಹತ್ರ ಏನಂದ್ರೆ ಅದು ಕೇಳ್ಬೇಡ. ದೇವ್ರ ಹತ್ರ ಏನ್ ಕೇಳ್ಬೇಕು ಫಸ್ಟ್ ತಿಳ್ಕೊ. ದೇವ್ರ ಹತ್ರ ಕೇಳೋದು ದೇವ್ರ ಹತ್ರ ಕೇಳು, ಮನುಷ್ಯರ ಹತ್ರ ಕೇಳೋದು ಮನುಷ್ಯರ ಹತ್ರ ಕೇಳು. ಮರಿಬೇಡ, ಈ ವ್ಯತ್ಯಾಸ ಚೆನ್ನಾಗಿ ಗೊತ್ತಿರಲಿ. ಆಮೇಲೆ ದೇವ್ರ ಹತ್ರ ಕೇಳೋದೆಲ್ಲ ಮನುಷ್ಯರ ಹತ್ರ ಕೇಳ್ಬೇಡ. ಅದು ಕೊಟ್ರೆ ಕೂಡ ನಿನ್ನ ಹತ್ರ ಇರಲ್ಲ, ವಾಪಸ್ ಕೇಳ್ತಾರೆ, ಇಲ್ಲ ಅದು ನಿಲ್ಲಲ್ಲ. ದೇವ್ರ ಹತ್ರ ಕೇಳೋದು ದೇವ್ರ ಹತ್ರ ಕೇಳು, ಮನುಷ್ಯರ ಹತ್ರ ಕೇಳೋದು ಮನುಷ್ಯರ ಹತ್ರ ಕೇಳು. ಆಮೇಲೆ ದುಡ್ಡು ಕೇಳ್ಬೋದಲ್ವಾ? ಇನ್ ಕುರುಡಾಗಿದ್ರೆ ಕೊಡ್ತಾರಲ್ಲ. ಕಣ್ಣೇ ನನಗೆ ಮುಖ್ಯ. ಕಣ್ಣಿದ್ರೆ, ಬೆಳಕಿದ್ರೆ ನಾನು ಏನ್ ಬೇಕಾದ್ರೂ ಜಯಿಸ್ಬೋದು. ಇವತ್ತು ಉಪವಾಸದಲ್ಲಿ ದೇವ್ರು ಏನ್ ಮಾತಾಡ್ತಾ ಇದ್ದಾರೆ ನಮ್ಮ ಹತ್ರ? ಬೆಳಕು ಬರ್ತಾ ಇದೆ ಅಂತ. ಉಪವಾಸದಲ್ಲಿ ಬೆಳಕು ಫೋಕಸ್ ಮಾಡ್ತಾ ಇದ್ದಾರೆ ದೇವರು. ಕೇಳ್ಬೇಕು. ಹಲ್ಲೆಲೂಯಾ. ನೆಕ್ಸ್ಟ್ ವಾಕ್ಯ ನೋಡಿ, 9ನೇ ವಚನ. ಆಗ ನೀವು ಕೂಗಿದರೆ ಯೆಹೋವನು, ನಾ ಪಾಪದಲ್ಲಿದ್ದು, ಮೋಸದಲ್ಲಿದ್ದು, ಅಲಕ ಮಾತುಗಳಾಡಿ, ಗಲೀಜ್ ಮಾತುಗಳಾಡಿ, ದಾನ ಧರ್ಮ ಮಾಡ್ತೀವಿ, ಕೆಟ್ಟ ಮಾತುಗಳಿದ್ದು, ಅನ್ಯಾಯವಾಗಿದ್ದು ಉಪವಾಸ ಮಾಡಕ್ ಬರ್ತೀವಿ. ಅವಾಗ ದೇವರು ಕೇಳಲ್ಲ. ಕರೆಕ್ಟ್ ಆಗಿದ್ದು ಉಪವಾಸ ಮಾಡಿದ್ರೆ, ಆಗ ನೀನು ಕೂಗಿಕೊಂಡರೆ, ಇದ್ದೀನಿ ಇವತ್ತಿಂದ ನಿನ್ ಪರ,
ಇಷ್ಟು ದಿನ ನಿನ್ನ ಪಾಪಗಳು, ತಪ್ಪುಗಳು, ನಿನ್ನ ತಪ್ಪಾದ ಉಪದೇಶ, ತಪ್ಪಾದ ಡಾಕ್ಟ್ರಿನ್, ತಪ್ಪಾದ ಪಾಸ್ಟಿಂಗ್, ತಪ್ಪಾದ ಆಲೋಚನೆ, ಕೆಲವು ಪಾಪಗಳು ನನ್ನನ್ನ ಪ್ರೇಯರ್ ಕೇಳ್ದಿರೋದು, ಉಪವಾಸ ಕೇಳ್ದಿರೋದು ಮಾಡ್ತು. ಇವತ್ತು ಕರೆಕ್ಟ್ ಆಗಿ ಉಪವಾಸ ಮಾಡ್ತಾ ಇದೀಯಾ? ಇವತ್ತಿಂದ ನೀನಿದ್ದೀನ, ಇವತ್ತಿಂದ ನಾನು ನಿನಗಿದ್ದೀನಿ. ಸ್ವಲ್ಪ ದಿನ ನಿನ್ನ ಬಿಟ್ಟೋಗಿದೆ, ಸ್ವಲ್ಪ ದಿನ ನೀನ್ ನನ್ನನ್ನು ಬಿಟ್ಟಿದ್ದೆ, ನಾನು ನಿನ್ನ ಬಿಟ್ಟಿದ್ದೆ. ಈಗೋ ಇದ್ದೀನಿ ಇವತ್ತಿಂದ. ಈಗ ನಿನ್ ಮಾರ್ಗದಲ್ಲಿ ಇವತ್ತು ಬರ್ತಾ ಇದ್ದೀನಿ. ಈಗ ಇವತ್ತು ನಿನ್ನ ಮನೆಯಲ್ಲಿ ಬರ್ತಾ ಇದ್ದೀನಿ. ಈಗ ಇವತ್ತು ನಿನ್ನ ಜೀವನದಲ್ಲಿ ಬರ್ತಾ ಇದ್ದೀನಿ. ಈಗ ಇವತ್ತು ನಿನ್ನ ಬದುಕಿನಲ್ಲಿ ಬರ್ತಾ ಇದ್ದೀನಿ. ಕರ್ಕೊಂಡು ಹೋಗ್ತೀಯಾ? ಕರ್ಕೊಂಡು ಹೋಗ್ಬೇಕಷ್ಟೇ. ಇದ್ದೀನಿ, ಆಮೇಲೆ ಇದ್ದೀನಿ. ನೆಕ್ಸ್ಟ್ ಹಸಿದವರಿಗೆ ಒದಗಿಸಿ ಕುಗ್ಗಿದವರ ಆಸೆಯನ್ನು ನೆರವೇರಿಸಿದರೆ ಆಗ ನಿಮಗೆ ಕತ್ತಲಲ್ಲಿ ಬೆಳಕು, ಕತ್ತಲಲ್ಲಿ, ಎಲ್ಲರೂ ಹೇಳಿ ಕತ್ತಲಲ್ಲಿ ಬೆಳಕು, ಕಷ್ಟದಲ್ಲಿ ಸಮಾಧಾನ, ಸಮಾಧಾನದಲ್ಲಿರುವಾಗ, ಸಂತೋಷ ಇಲ್ಲಿರುವಾಗ ದೇವರು ನಿನಗೆ ಸಮಾಧಾನವನ್ನು ಅನುಗ್ರಹಿಸ್ತಾನೆ. ಅನಾರೋಗ್ಯ ಏನಾಗಿದೆ? ಒಂದು ಕತ್ತಲೆ. ಕಷ್ಟ ಏನಾಗಿದೆ? ಒಂದು ಕತ್ತಲೆ. ಬಂಜತನ ಏನಾಗಿದೆ? ಒಂದು ಕತ್ತಲೆ. ಹಲ್ಲೆಲೂಯಾ. ಯಾವ ವಿಷಯದಲ್ಲಿ ನಿನಗೆ ಕಷ್ಟ ಇದೆ ಅದೆಲ್ಲ ಕತ್ತಲೆ. ಕತ್ತಲೆಯನ್ನು ನಾವು ಕಷ್ಟವಾಗಿ ನೋಡ್ತೀವಿ. ಬೆಳಕು ಉದಯಿಸುವುದು, ಆಗ ನಿನಗೆ ಕತ್ತಲೆಯಲ್ಲಿಯೂ ಬೆಳಕು, ಅಂಧಕಾರ ಉದಯಿಸುವುದು, ಪರಿಹಾರವಾಗಿ ಮಧ್ಯಾಹ್ನ ತರ ಇರ್ತದೆ ನಿನ್ ಲೈಫ್. ಮಧ್ಯಾಹ್ನ ತರ ಇರ್ತದೆ ನಿನ್ ಲೈಫ್. ಬ್ರೈಟ್ನೆಸ್ ಆಗಿರ್ತದೆ ನಿನ್ ಬದುಕು. ಆಮೇಲೆ ಕತ್ತಲೆಯಲ್ಲಿ ಊಟ ತಿನ್ನೋದು, ಕತ್ತಲೆಯಲ್ಲಿ ನಿದ್ರೆ ಮಾಡೋದು, ಕತ್ತಲೆಯಲ್ಲಿ ಓದೋದು, ಕತ್ತಲೆಯಲ್ಲಿ ಪ್ರೇಯರ್ ಮಾಡೋದು, ಕತ್ತಲೆಯಲ್ಲಿ ನಾವು ಜೀವನ ಕಳೆಯೋದು ತುಂಬಾ ಕಷ್ಟ. ಒಂದು ಮಾತು ಉದಾಹರಣೆ ಕೊಡ್ತೀನಿ. ಈಗ ನಾನು ಹೇಳಿದ ಒಂದು ಮನೇನ ನೋಡಿದ್ರೆ, ಪಾಪ ಮನೇಲಿ ಒಂದು 3 ವಾರದಿಂದ ಕರೆಂಟ್ ಇಲ್ಲ. ಅವ್ರಿಗೆ ಸಡನ್ಲಿ ಕರೆಂಟ್ ಬಂದ್ರೆ ಏನ್ ಅನಿಸ್ತದೆ? ನಮ್ಮ ಜೀವನದಲ್ಲಿ ಅಂತ ಕರೆಂಟ್ ಇಲ್ಲ, ಕಟ್ ಮಾಡ್ಕೊಂಡು ಹೋಗ್ಬಿಟ್ರು, ಏನೋ ಪ್ರಾಬ್ಲಮ್ ಇಲ್ಲ, ನಮ್ಮ ಏರಿಯಾದಲ್ಲಿ ಏನೋ ಒಂದು ದೊಡ್ಡ ಪ್ರಾಬ್ಲಮ್ ಆಗೋಯ್ತು, ರೆಡಿ ಮಾಡೋಕೆ ಒಂದು 3 ದಿನ ಆಗುತ್ತೆ. 3 ದಿನನೂ ಕರೆಂಟ್ ಇಲ್ಲ. 3 ದಿನ ನಮ್ಗೆ ಹೆಂಗಿರ್ತದೆ ಗೊತ್ತಾ? ಸಮಾಧಾನ ಇಲ್ಲ. ಮಿಕ್ಸಿ ಓಡಲ್ಲ, ನೀರು ಕಾಯಿಸ್ಕೊಳಕ್ಕಾಗಲ್ಲ, ಏನೇನು ಓಡಲ್ಲ, ಕರೆಂಟ್ ಚಾರ್ಜಿಂಗ್ ಇಲ್ಲ, ನೈಟಲ್ಲಿ ಕತ್ತಲಲ್ಲೇ ದೀಪಗಳಲ್ಲೇ ಏನು ಎಲ್ಲ UPS ಕೂಡ ವರ್ಕ್ ಆಗಲ್ಲ, ಕಂಪ್ಲೀಟ್ ನಿಲ್ಲಾಗ್ಬಿಟ್ಟಿದೆ. ಎಂತ ಮಾಲ್ ಮನೆಯಲ್ಲಿ ಕೂಡ ಆಗಲ್ಲ, ಕರೆಂಟ್ ಹೆಂಗ್ ತಗೊಂಡ್ರೂ ಆಗಲ್ಲ. ಆಮೇಲೆ ಹಲ್ಲೆಲೂಯಾ. ಆ 3 ದಿನ ಹೆಂಗಿರ್ತದೆ ಗೊತ್ತಾ? ಕೆಲವೊಂದ್ಸಾರಿ ನಾವು 3 ದಿನ, 3 ತಿಂಗಳು, 3 ವಾರ, 3 ವರ್ಷ ಕಷ್ಟಗಳಲ್ಲಿ, ಸಾಲಗಳಲ್ಲಿ, ದುಃಖದಲ್ಲಿ, ಶೋಧನೆಗಳಲ್ಲಿ ಇರ್ತೀವಿ. ಸಡನ್ಲಿ ಬೆಳಕು ಬಂದಿದ ತಕ್ಷಣ, ಬೆಳಕಲ್ಲಿ ಊಟ ತಿನ್ನದೆ ಒಂದು ತೃಪ್ತಿ, ಬೆಳಕಲ್ಲಿ ನಾವು ಏನ್ ಮಾಡೋದು, ಒಂದು ಕೆಲಸ ಮಾಡೋದು, ಒಂದು ಸಂತೋಷ. ಕತ್ತಲಲ್ಲಿ ಓಡಾಡೋದು, ಕತ್ತಲಲ್ಲಿ ಒಂಥರ ಮೈಂಡೇ ಬ್ಲಾಕ್ ಆಗ್ಬಿಡ್ತದೆ. ನಿನಗೆ ಕತ್ತಲಲ್ಲಿ ಬೆಳಕು ಉದಯಿಸುತ್ತೆ. ಕರೆಂಟ್ ಬಂದಿದ ತಕ್ಷಣ ಏನಾಗುತ್ತೆ? ಇವತ್ತು ಅಷ್ಟೇ ನಮ್ಮ ಮನೇಲಿ 1 ಅವರ್ 2 ಅವರ್ ಕರೆಂಟ್ ಇಲ್ಲ, ಬಂದಿದ ತಕ್ಷಣ ಏನಾಗ್ತದೆ? ಮಕ್ಕಳೆಲ್ಲ ಕಿರ್ಚಿ ಬಿಡ್ತಾರೆ, ಸಂತೋಷ ಪಡ್ತಾರೆ, ಕರೆಂಟ್ ಬಂದ್ಬಿಡ್ತು. ಆಮೇಲೆ ಹಲ್ಲೆಲೂಯಾ. ಸಂತೋಷ ಪಡ್ತಿದಿಲ್ವಾ? ಅದೇ ರೀತಿ ಕಷ್ಟಗಳು ನಮ್ಮನ್ನ ಸಂತೋಷವಿಲ್ಲದ ಮಾಡ್ತದೆ. ಕತ್ತಲೆ ಅದು, ಆದರೆ ದೇವರ ಬೆಳಕು, ನಮ್ಮ ಉಪವಾಸ, ದೇವರ ಕರುಣೆ, ದೇವರ ಕನಿಕರ, ದೇವರ ಕೃಪೆ, ಪಾತ ಲೋಮಾಯನ ಜೀವನದಲ್ಲಿ ಬೆಳಕನ್ನು ತಂದ ದೇವರು, ಜೆಬುಲೂನ್ ನೆಫ್ತಾಲಿ ಕುಲುಗಳ ಮೇಲೆ ಬೆಳಕನ್ನು ತಂದ ದೇವರು, ಇವತ್ತು ನಿನಗೂ ನಿನ್ನ ಮನೆಗೆ ದೇವರು ಬೆಳಕಾಗಿದ್ದಾನೆ. ಆಮೆನ್. ಇನ್ನು ಎಷ್ಟು ಮಾತ್ರಕ್ಕೂ ಕತ್ತಲೆ ಅಲ್ಲಿರಲ್ಲ. 8 ಗಂಟೆಗೆ ನಮ್ಮ ಮನೆಗೆ ಬರ್ತೀನಿ, ಸಾಯಂಕಾಲ ಯಾವಾಗಲೂ ಡೈಲಿ ಮನೇಲಿ ಇರ್ತೀನಿ. ಯಾವಾಗನ್ನ ಒಂದು ಪ್ರೋಗ್ರಾಮ್ಗೆ ಹೋಗಿ 11 ಗಂಟೆಗೋ 10 ಗಂಟೆಗೋ ರಾತ್ರಿ 11 ಗಂಟೆಗೆ ಮನೆಗೆ ಬರ್ತೀನಿ. ಹೋಗಿದ ತಕ್ಷಣ ಫಸ್ಟ್ ಏನ್ ಮಾಡ್ತೀರಿ? ಟಾಯ್ಲೆಟ್ ಒಳಗೆ ಹೋಗ್ತೀರಾ, ಕಿಚನ್ ಒಳಗೆ ಹೋಗ್ತೀರಾ, ಲೈಟ್ ಹಾಕ್ತೀರಿ. ಲೈಟ್ ಹಾಕಿದ ತಕ್ಷಣ ಏನ್ ಬರ್ತೈತೆ? ಹಾಲೆಲ್ಲ ಕತ್ತಲೆನ ಏನ್ ಮಾಡ್ತದ? ಇವತ್ತು ನಿನ್ನ ಫಾಸ್ಟಿಂಗ್ ಆಗಿ, ನೀನ್ ಮಾಡೋ ಉಪವಾಸ ನಿನ್ನ ಜೀವನದಲ್ಲಿರೋ ಕತ್ತಲೆನ ಓಡಿಸೋ ಶಕ್ತಿಯಾಗಿದೆ ಅಂತ. ಆ ಗೌರ್ಮೆಂಟ್ ಕೊಡೋ ಲೈಟ್, ಕರೆಂಟು ನಿನ್ ಮನೆ ಕತ್ತಲೆನ ಓಡಿಸ್ತಿದ್ರೆ, ನಿನ್ನ ಆಧ್ಯಾತ್ಮಿಕ ಜೀವನದಲ್ಲಿ, ನಿನ್ನ ಬದುಕಿನಲ್ಲಿರೋ ಕತ್ತಲೆನ ಪರಲೋಕದ ಬೆಳಕು ಓಡಿಸ್ತೈತಿ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಆಮೆನ್.
ಹಾಲೆಲೂಯಾ. ನಾವಿನ್ಮೇಲೆ ಉಪವಾಸ ಮಾಡುವಾಗ, ನೆಕ್ಸ್ಟ್ ವೀಕ್ ಉಪವಾಸ ಮಾಡುವಾಗ ನಮ್ಗೊಬ್ಬರ ಮೇಲೇನೂ ಕೋಪ ಇರಬಾರ್ದು. ತುಂಬಾ ಕೆಲಸ ಅಂತ ಇರಬಾರ್ದು. ಬಹಳ ಬ್ರೈಟ್ ಆಗಿದ್ದು ಚೆನ್ನಾಗಿ ಎಲ್ಲರ ಮೇಲೆ ಕೋಪ ಬಿಟ್ಟು, ಕೆಡುಕನ ಬಾಣಗಳನ್ನ ಬಿಚ್ಚಿ, ಕೆಡುಕನ ಬಾಣಗಳನ್ನ ಕಳಿಸಿ, ಯಾರ ಮೇಲೆ ಇದನ್ನ ಕೋಪ ಬಿಟ್ಬಿಟ್ಟು, ಹಸಿದವ್ರಿಗೆ ಅನ್ನ ಕೊಟ್ಟು, ಬಟ್ಟೆ ಕೊಟ್ಟು, ಊಟ ಕೊಟ್ಟು, ಅಯ್ಯೋ ಅಂದು ಅನೇಕರನ್ನ ನಾವು ಕರುಣಿಸಿ, ಕ್ಷಮಿಸಿ, ಕಾಪಾಡಿ ಉಪವಾಸ ಮಾಡುವಾಗ ದೇವರು ಕೇಳ್ತಾನೆ. ಜೀವನದಲ್ಲಿ ಬೆಳಕು ಬರ್ತದೆ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ಆಫ್ ಗಾಡ್. ಅಪ್ಪ, ಈ ಬದುಕಿನಲ್ಲಿ ದೇವರೇ, ಈ ಸೇವೆಯಲ್ಲಿ ರಾಜ, ಈ ಕುಟುಂಬದಲ್ಲಿ ರಾಜ, ಅಪ್ಪ ನನ್ನ ಬದುಕಿನಲ್ಲಿ ರಾಜ, ಇಲ್ಲಿ ಬಂದಿರೋ ಒಬ್ಬೊಬ್ಬರ ಜೀವನದಲ್ಲಿ ರಾಜ, ಆ ಬೆಳಕು ಭೇದಿಸಿಕೊಂಡು ಬರಲಿ ರಾಜ, ಆ ಬೆಳಕು ಉದಯಿಸಿಕೊಂಡು ಬರಲಿ ರಾಜ. ಸಾಲ ಒಂದು ಕಷ್ಟ, ರೋಗ ಒಂದು ಕಷ್ಟ, ಕಣ್ಣೀರು ಒಂದು ಕಷ್ಟ, ಉಪದ್ರವ ಒಂದು ಕಷ್ಟ, ಬೇಗನೆ ಒಂದು ಕಷ್ಟ, ಕಳವಳ ಒಂದು ಕಷ್ಟ, ಬಂಧನ ಒಂದು ಕಷ್ಟ, ಸಾಲ ಒಂದು ಕಷ್ಟ, ನಿರುದ್ಯೋಗ ಒಂದು ಕಷ್ಟ, ಸಂಕಟ ಒಂದು ಕಷ್ಟ, ನಿಂತೋಗಿರೋ ಗಾಡಿ, ನಿಂತೋಗಿರೋ ಮನೆ, ನಿಂತೋಗಿರೋ ಬಿಸ್ನೆಸ್, ನಿಂತೋಗಿರೋ ಫ್ಯಾಕ್ಟರಿ, ನಿಂತೋಗಿರೋ ಜೀವನ, ನಿಂತೋಗಿರೋ ಸೇವೆ ಬಲಗೊಳ್ಳಿ ರಾಜ. ಸೇವೆಯಲ್ಲಿ ದುರ್ಗಡೆ ಬರಲಿ ರಾಜ, ಸೇವೆಯಲ್ಲಿ ಬೆಳಕು ಬರಲಿ ರಾಜ, ಸಭೆಯಲ್ಲಿ ಬೆಳಕು ಬರಲಿ ರಾಜ, ಕುಟುಂಬಗಳಲ್ಲಿ ಬೆಳಕು ಬರಲಿ ರಾಜ, ಈ ಜೀಸಸ್ ಮಿನಿಸ್ಟ್ರಿಯಲ್ಲಿ ಬೆಳಕು ಬರಲಿ ರಾಜ. ನಿಂತೋಗಿರೋ ಎಲ್ಲ ಆರಂಭವಾಗಿ 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 ಕರ್ತನ ಕ್ರಿಯೆಗಳು ಕಟ್ಟಲ್ಪಡಲಿ. ಓ ಉಪವಾಸ ಪ್ರಾರ್ಥನೆ ಕರ್ತನ ಕ್ರಿಯೆಗಳು ಬಂಧಿಸಲ್ಪಡಲಿ. ಲಯವಾಗಿ ಲಯವಾಗಿ ಯೇಸುವಿನ ನಾಮದಲ್ಲಿ ಬಂಧಿಸಲಾಗಲಿ, ಯೇಸುವಿನ ನಾಮದಲ್ಲಿ ಬಂಧಿಸಲಾಗಲಿ. ಬೇಕರು ಓ ಜೀವನದಲ್ಲಿ ಕತ್ತಲೆ ಇದೆ. ಅದು ಯಾವ ಕತ್ತಲೆ? ಏನು ಕತ್ತಲೆ? ಜೀವನದಲ್ಲಿ ಎಷ್ಟು ಜಾಗಗಳಲ್ಲಿ ಕತ್ತಲೆ ಇದೆ, ಎಷ್ಟು ಕುಟುಂಬಗಳಲ್ಲಿ ಕತ್ತಲೆ ಇದೆ, ಎಷ್ಟು ಜನಗಳ ಮಾರ್ಗದಲ್ಲಿ ಕತ್ತಲೆ ಇದೆ, ಆದಾಯದಲ್ಲಿ ಕತ್ತಲೆ, ಸಮಾಧಾನದಲ್ಲಿ ಕತ್ತಲೆ, ರೋಗದಲ್ಲಿ ಕತ್ತಲೆ, ಕುಟುಂಬದಲ್ಲಿ ಕತ್ತಲೆ, ವ್ಯಾಪಾರದಲ್ಲಿ ಕತ್ತಲೆ, ಸೇವೆಯಲ್ಲಿ ಕತ್ತಲೆ, ಮಕ್ಕಳ ಅವಿಧೇಯತ್ವ, ಸಾಲ ಬಾಧೆ, ಸಮಾಧಾನ ಇಲ್ಲ, ಮನೆಯಲ್ಲಿ ಡಿಸ್ಟರ್ಬೆನ್ಸ್, ಜಗಳಾತ್ಮ, ಕನ್ಫ್ಯೂಷನ್ ಆತ್ಮ, ಕಳವಳ ಆತ್ಮ, ಯೇಸುವಿನ ನಾಮದಲ್ಲಿ ಅವರೆಲ್ಲ ಒಂದು ಕತ್ತಲೆ. ಎಲ್ಲ ಬಂಧನಗಳು ಒಡೆದೋಗ್ತಾ ಇದೆ, ಎಲ್ಲ ಕಷ್ಟಗಳು ಒಡೆದೋಗ್ತಾ ಇದೆ. ಕರ್ನಾಟಕವನ್ನು ಉಜ್ಜೀವಿಸಕೊಡಪ್ಪ, ಭಾರತವನ್ನು ಉಜ್ಜೀವಿಸಕೊಡಪ್ಪ. ಈ ಜೀಸಸ್ ಮಿನಿಸ್ಟ್ರಿಯಲ್ಲಿ ಎಷ್ಟು ಕುಟುಂಬಗಳಿದೆಯೋ ಎಲ್ಲ ಕುಟುಂಬಗಳನ್ನು ಮುಟ್ಟಪ್ಪ, ಪ್ರತಿ ಸೇವಕರನ್ನು ಮುಟ್ಟಪ್ಪ, ಪ್ರತಿ ಕುಟುಂಬಗಳನ್ನು ಮುಟ್ಟಪ್ಪ. ಭಾರತವನ್ನು ಕರುಣಿಸಪ್ಪ, ಕರ್ನಾಟಕವನ್ನು ಕರುಣಿಸಪ್ಪ. ಈ ಜೈತಿನಗರೆಲ್ಲ ರಕ್ಷಣೆ ಕೊಡಪ್ಪ. ವ್ಯಾಧಿಯ ಕಟ್ಟುಗಳು ಅಡಿಯಲ್ಪಡಲಿ, ದುರಾತ್ಮ ಕ್ರಿಯೆಗಳು ಬಂಧಿಸಲ್ಪಡಲಿ. ದೇವರು ನಿಮ್ಮ ನಂಬಿಕೆಯನ್ನು ಹೆಚ್ಚಿಸಿದ್ದಾನೆ. ದೇವರು ನಿಮಗೆ ದೊಡ್ಡ ನಂಬಿಕೆಯನ್ನು ಕೊಟ್ಟಿದ್ದಾನೆ. ಸೋತೋಗೋದಕ್ಕೆ ಬಿಡೋದಿಲ್ಲ ನಂಬಿಕೆ, ನೀನು ಅನ್ಕೊಂಡಿರೋದಕ್ಕೆ ಬಿಡೋದಿಲ್ಲ ನಂಬಿಕೆ, ನೀನು ಕಲವರದಲ್ಲಿರೋದಕ್ಕೆ ಬಿಡೋದಿಲ್ಲ ನಂಬಿಕೆ. ಆ ನಂಬಿಕೆ ನಿನ್ನ ಇಷ್ಟಾರ್ಥವನ್ನು ನೆರವೇರಿಸ್ತದೆ, ನಿನ್ನ ಕಾರ್ಯಗಳನ್ನ ಸಫಲ ಮಾಡ್ತದೆ, ನಿನ್ನ ಕುಟುಂಬದಲ್ಲಿ ಜೀವನದಲ್ಲಿ ಸಂತೋಷವನ್ನು ಕೊಡ್ತೈತೆ. ಆ ಬೆಳಕು ನಿನ್ನ ಮೇಲೆ ಉದಯಿಸಿದೆ, ಆ ಬೆಳಕು ಯೇಸುವೆ ಅಂತ. ಎಸ್, ಯೋಹಾನ ಗ್ರಂಥ 8:12 ಹೇಳಿದೆ. ಆಮೆನ್, ಆಮೆನ್. ಥ್ಯಾಂಕ್ ಯು ಅಪ್ಪ. ಮುಂದಿನ ಉಪವಾಸ ಕೂಟದವರೆಗೂ ಎಲ್ಲ ಕುಟುಂಬಗಳನ್ನು, ಬಂದಿರೋ ಒಂದೊಂದು ಕೈಗಳನ್ನು, ಕುಟುಂಬಗಳನ್ನು, ಆರೋಗ್ಯವನ್ನು, ಸಮಾಧಾನವನ್ನು, ಸಂತೋಷವನ್ನು ನಿಮ್ಮ ಕರದಲ್ಲಿ ಒಪ್ಪಿಸ್ತಾ ಇದ್ದೀನಿ. ಪ್ರತಿಯೊಬ್ಬರು ಪವಿತ್ರ ಆತ್ಮಭರಿತರಾಗಲಿ. ಎಲ್ಲ ಮನೆಗಳಲ್ಲಿ ಸಾಲ ತೀರಿ, ಪ್ರತಿಯೊಬ್ಬರು ಆಸ್ಪತ್ರೆ ಜೀವಿತ ತೊಲಗಿ ಹೋಗ್ಲಿ, ಮಾತ್ರೆ ಜೀವಿತ ಬಿಟ್ಟು ಹೋಗ್ಲಿ. ಕುಟುಂಬ ಸಮಸ್ಯೆಗಳು, ಗಲಾಟೆಗಳು, ಕನ್ಫ್ಯೂಷನ್ಗಳು, ಡೌಟ್ಗಳು ಯೇಸುವಿನ ನಾಮದಲ್ಲಿ ಕುಡಿತದ ಕಟ್ಟುಗಳು, ಸಾಲದ ಕಟ್ಟುಗಳು, ರೋಗದ ಕಟ್ಟುಗಳು ಈ ಉಪವಾಸದಲ್ಲಿ ಮುರಿಯಲ್ಪಡಲಿ. ಘನ ಮಾನ ಮಹಿಮೆ ಪ್ರಭಾವ ಘನತೆ ಸ್ತೋತ್ರ ನಿನಗೆ ಸಲ್ಲಿಸ್ತಾರೆ. ಯೇಸುವಿನ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ದೇವರ ಪ್ರೀತಿಯು, ಪವಿತ್ರಾತ್ಮನ ಅನುಗ್ರಹವು
ಯಾವಾಗಲೂ ಎಂದೆಂದಿಗೂ ನಿಮ್ಮೆಲ್ಲರ ಸಹಾಯವಿರಲಿ. ಆಮೆನ್ ಆಮೆನ್. ನನ್ನ ಮನೆ ಮೇಲೆ ಕೂಗುವುದನ್ನು ಕೊಡ, ನನ್ನ ಸರ್ವೇದರೆಯಾದ ಪವಿತ್ರ ನಾಮವನ್ನು ಕೀರ್ತಿಸಿ, ನನ್ನ ಮನೆ